ಈಗ ಬಂಡನೂರು ಬಂಡರೆಲ್ಲ ಸೇರಿ ಈ ಜೋಶನ ಡಬಲ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಕೋಲಾರದ ಚಂದನ್ ಹಾಗೂ ಬೆಂಗಳೂರಿನ ರಾಣಿ ಕುಮಾರಿ. ಇವರ ಜೊತೆ ಭರ್ಜರಿ ಬ್ಯಾಚುಲರ್ಸ್ ನ ಹನಿ ಅಲಿಯಾಸ್ ಹನುಮಂತ ಹಾಗೂ ಅವರ ಮುದ್ದಾದ ಏಂಜಲ್ ಆಸಿಯಾ ಬೇಗಂ. ಬಂದು ಕೇಳಿ ಬಾಂಗಡ ತಂಡ ಪಿಂಡ ಯಾರು ಇಲ್ಲ ನಮ್ಮ ಸಂಗಡ. ಭಂಗಿ ನೋಡಿ ಮಂಗನಾಗಿ ಹೋಗಬೇಡ ಲಂಗಡ, ಅಂಗಭಂಗವಾದ ಮೇಲೆ ಬಾಯಿ ಬಂಗಡ. Baby, not just an attraction. Enjoy the confusion. This night is for a celebration. ಬಂಡನೂರ ಬಂಡರೆಲ್ಲ ಬಂದು ಕೇಳಿ ಬಾಂಗಡ, ದಂಡ ಪಿಂಡ ಯಾರು ಇಲ್ಲ ನಮ್ಮ ಸಂಗಡ. ನೋಡಿ ಮಂಗನಾಗಿ ಹೋಗಬೇಡ ಲಂಗಡ, ಅಂಗಭಂಗವಾದ ಬೇರೆ ಬಾಯಿ ಬಂಗಡ. ಬಂಡನೂರ ಬಂಡರೆಲ್ಲ ಬಂದು ಕೇಳಿ ಬಾಂಗಡ, ದಂಡ ಪಿಂಡ ಯಾರು ಇಲ್ಲ ನಮ್ಮ ಸಂಗಡ. ಬಂಡನೂರ ಬಂಡರೆಲ್ಲ ಬಂದು ಕೇಳಿ ಬಾಂಗಡ, ದಂಡ ಪಿಂಡ ಯಾರು ಇಲ್ಲ ನಮ್ಮ ಸಂಗಡ. ಭಂಗಿ ನೋಡಿ ಮಂಗನಾಗಿ ಹೋಗಬೇಡ ಲಂಗಡ. ನಮ್ಮ ಚಂದನ್ ರಾಣಿ ಹನುಮಂತ ಅವರ ಪಾರ್ಟ್ನರ್ ಆಗಿ ಫಸ್ಟ್ ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್. ಲೇ ತಮ್ಮ, ಏನೋ ಭರ್ಜರಿ ಪರ್ಫಾರ್ಮೆನ್ಸ್. ವಾಪಸ್ ಮತ್ತೆ ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ, ಹೆಂಗ್ ಅನ್ಸ್ತು? ನಮ್ ಫೋನ್ ಮಾಡ್ರ ಮಾಸ್ತರ್ ಕೈಯಾಗ ಸಿಕ್ಕರೆ ಎಂತಾರಾದ್ರೂ ಡ್ಯಾನ್ಸ್ ಮಾಡ್ಬಿಡ್ತಾರೆ. ಯಾರ ಸಿನಿಮಾ ಮಗ ಇದು? ನಮ್ಮ ಶಿವಣ್ಣ ಹಾಗೂ ನಮ್ಮ ವಿಜಯ ರಾಘವೇಂದ್ರ ಅವರ ರಿಷಿ ಮೂವಿದು. ಅಂದ್ರೆ ಈ ಒಂದು ಹಾಡ್ ಬಂದ ತಕ್ಷಣ ಆ ಮೂವ್ಮೆಂಟ್ ಎಲ್ಲ ನೆನಪಾಗ್ಬಿಡುತ್ತೆ. ಆಕ್ಚುಲಿ ವಾಟ್ ಬ್ರಿಲಿಯಂಟ್ ಸಾಂಗ್. ಫಸ್ಟ್ ಆಫ್ ಆಲ್ ರಕ್ಷಿತಾ ಮೇಡಮ್, ನಿಮ್ಗೆ ಹೆಂಗ್ ಅನ್ಸ್ತಿ ಪರ್ಫಾರ್ಮೆನ್ಸ್? ಆಸಿಯಾ, ನೀವು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಇವತ್ತು. ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಫ್ರಮ್ ಯು. ಆಸಿಯಾ ಅಂಡ್ ಹನುಮಂತು ಇಬ್ರು ಚೆನ್ನಾಗಿ ಕಾಣಿಸ್ತಾರೆ ಕಣೆ. ಹೌದು ಮ್ಯಾಮ್. ಎಲ್ಲ ಜೋಡಿಗಳಲ್ಲಿ ಐ ಥಿಂಕ್ ದೇ ಬೋತ್ ಲುಕ್ ರಿಯಲಿ ಕ್ಯೂಟ್ ಟುಗೆದರ್. ಹನಿ ಗೊತ್ತಾಯ್ತಾ ಏನ್ ಹೇಳಿದ್ರು ಮೇಡಮ್? ಒಳ್ಳೆ ಜೋಡಿ ಅಂತ್ರಿ. ನೀವು ಇಬ್ರು ಚೆನ್ನಾಗಿ ಮುದ್ದ ಕಾಣಿಸ್ತಿರೋ ಜೊತೆಲಿ ಅಂತ ಹೇಳಿದೆ. ಅಲ್ರಿ, ತಾಜ್ ಮಹಲ್ ಮುಂದ್ ಗುಡಿಸಲ್ ಕಟ್ಟಿದ್ರೆ ಚಂದ ಕಾಣಂಗಿಲ್ರಿ ಅದಕ್ಕಂತ. ಹನುಮಂತ
ನೀನ್ ಕೆಳಗಡೆ ಹಾಕೋತಾ ಇಲ್ಲ, ನೀನ್ ಹಾಸ್ಯನ್ ಬಗ್ಗೆ ವರ್ಣಿಸ್ತಾ ಇದೀಯ ನೀನು. ಇವನ್ ಕಡೆಯಿಂದ ಒಂಚೂರು ಲವ್ ಇದೆ ಕಣ, ನಿಂಗೆ ಗೊತ್ತಾಗ್ತಾ ಇಲ್ಲ ನಿಂಗೆ. ನೋಡಿ ನಮ್ಮ ಭರ್ಜರಿ ಬ್ಯಾಚಲರ್ಸ್ ಬಂದ್ಮೇಲೆ ಏನೆಲ್ಲ ಬದಲಾಗಿದ್ದಾನೆ ನಮ್ಮ ಹನುಮಂತ. ಕುರಿಕಾಯೋ ಹನುಮಂತ ಆಗಿದ್ದಾನೆ, ಕೊರಿಯನ್ ಹನುಮಂತ. ಅಂದ್ರೆ ಅವನು ಕಿಸ್ ಎಲ್ಲ ಕೇಳ್ತಾನಂದ್ರೆ ಬದಲಾಗಿಲ್ವಾ ಅಕುಲ್ ಅವನು? But I thought Asya was very good. She danced very well. Really good job. Thank you very so much, proud of ma'am. you. Rani and Chandan ತುಂಬಾನೇ ಚೆನ್ನಾಗಿ ಡಾನ್ಸ್ ಮಾಡಿದ್ರು. God bless you. ರಾಘವ್, ಹೇಗಿತ್ತು ಪರ್ಫಾರ್ಮೆನ್ಸ್? ಈ ಹಾಡು ಶುರು ಆಗ್ತಿದಂಗೆ ನನಗೆ ಐ ರಿಯಲಿ ಗಾಟ್ ನಾಸ್ಟಾಲ್ಜಿಕ್. ಅಂದ್ರೆ ಅವಾಗ ಈ ಸಾಂಗ್ ಡಾನ್ಸ್ ಮಾಡ್ಬೇಕಾದ್ರೆ ನನಗೆ ಎಲ್ಲಿಲ್ದಿರೋ ಖುಷಿ. ಶಿವಣ್ಣ ಮಾಮ ಜೊತೆ ಡಾನ್ಸ್ ಮಾಡ್ತೀನಿ, ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಅನ್ನೋದು ಖುಷಿ ಇದ್ದೇ ಇದೆ. ಅದ್ರ ಜೊತೆಗೆ ಅವ್ರ ಜೊತೆ ಇಂಥ ಒಂದು ಒಳ್ಳೆ ಸಾಂಗ್ ನನಗೆ ಸಿಕ್ಕಿದೆ ಡಾನ್ಸ್ ಮಾಡೋದಕ್ಕೆ ಅಂತ. ಪ್ರದೀಪ್ ಆಂಟನಿ ಮಾಸ್ಟರ್ ಅಲ್ವಾ, ಪ್ರದೀಪ್ ಆಂಟನಿ ಮಾಸ್ಟರ್ ಇದಕ್ಕೆ ಫಸ್ಟ್ ಟೈಮ್ ಆ ಸಿಗ್ನೇಚರ್ ಸ್ಟೆಪ್ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ತಲೆ ತಿರುಗ್ತು. ನನಗೆ ಬಂದ್ರು ನೋಡಿ ಅದನ್ನ 10 ನಿಮಿಷದಲ್ಲಿ ಇವ್ರು ರೆಡಿ ಆಗ್ಬಿಟ್ರು. ನಾನು ತುಂಬಾ ಸೀರಿಯಸ್ ಆದವನು 1 hour ಪ್ರಾಕ್ಟೀಸ್ ಮಾಡಿದ್ದೀನಿ ಅದನ್ನ. ಆ ಇಡೀ ಸಾಂಗ್ ಮುಗಿಯೋ ಅಷ್ಟರಲ್ಲಿ ದಟ್ ಎಕ್ಸ್ಪೀರಿಯನ್ಸ್ ಅದು ಇಡೀ ಜೀವನಕ್ಕೆ ಆಗೋಯ್ತು ನನಗೆ ಆ ಎಕ್ಸ್ಪೀರಿಯನ್ಸ್. ಅಷ್ಟು ಖುಷಿ ಪಟ್ಟಿದ್ದೀನಿ ನಾನು. ಪವನ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಮಾತು ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿಸಿದ್ದೀರಾ ನೀವು. ಎಸ್ಪೆಷಲಿ ಚಂದನ್, ರಾಣಿ, ಅದೇನ್ ಎನರ್ಜಿ ಇದೆ ಅವ್ರಿಗೆ, ಅದೇನ್ ಸ್ಟೈಲ್ ಇದೆ, ಇಟ್ ಇಸ್ ಎಕ್ಸ್ಟ್ರಾರ್ಡನರಿ ಎನರ್ಜಿ, ಫ್ಯಾಂಟಾಸ್ಟಿಕ್. ಜೊತೆಗೆ ಆಸಿಯಾ, ಯು ರಿಯಲಿ ಸರ್ಪ್ರೈಸಿಂಗ್. ಥ್ಯಾಂಕ್ ಯು ಸೋ ಮಚ್. ಅಷ್ಟಿಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ರಿಯಲಿ ಹ್ಯಾಪಿ. ಅಂಡ್ ನನಗೆ ಆಕ್ಚುಲಿ ಕಾಯ್ತಾ ಇದ್ದೆ ನಾನು, ಮಹಾಸಂಗಮದಲ್ಲಿ ಹನುಮಂತ ಬಂದು ಏನ್ ಡಾನ್ಸ್ ಮಾಡ್ತಾನೆ ಅಂತ ಇಷ್ಟೊತ್ತವರೆಗೂ ಕಾಯ್ತಾ ಇದ್ದೆ. ಭರ್ಜರಿ ಬ್ಯಾಚಲರ್ಸ್ ಅಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಅಂತ ಗೊತ್ತಿತ್ತು, ಇಂಥ ಬದಲಾವಣೆ ಆಗಿದೆ ನನಗೆ ಗೊತ್ತಿಲ್ಲ. ನೀಟ್ ಕೊರಿಯೋಗ್ರಫಿ, ಗ್ರೇಟ್ ಕ್ವಾಲಿಟಿ ಆಫ್ ಡಾನ್ಸ್. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ಮಾಸ್ಟರ್. ಆಕ್ಚುಲಿ ಪಂಜಾಬಿ ಡಾನ್ಸ್ ಮಾಡೋದು ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದಿ ಟಫೆಸ್ಟ್ ಡಾನ್ಸ್. ಏನಕ್ಕಂದ್ರೆ ಯು ಹ್ಯಾವ್ ಟು ಸಿಟ್ ಡೌನ್ ಕಂಪ್ಲೀಟ್ಲಿ ಅಂಡ್ ಫುಲ್ ಸಿಟ್ಟಿಂಗ್ ನಲ್ಲಿ ಮಾಡಬೇಕು. ದೋಸ್ ಗೈಸ್ ಜಸ್ಟ್ ಕಿಲ್ಡ್ ಇಟ್ ಟುಡೇ. ಪ್ಯೂರ್ ಪಂಜಾಬಿ ತರನೇ ಇತ್ತು. ಇಟ್ ವಾಸ್ ನಥಿಂಗ್ ಮಿಕ್ಸ್ಡ್. ಹಾಸ್ಯ ಅಮೇಸಿಂಗ್, ಸೂಪರ್ ಟ್ಯಾಲೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮೋಸ್ಟ್ ಶಾಕಿಂಗ್ ಫಾರ್ ಮೀ ಇಸ್ ಹನುಮಂತ ಯೂಶಲಿ ಡಾನ್ಸ್ ಮಾಡಲ್ಲ, ಮಾಡಿದ್ರೆ ಈ ತರ ಮಾಡ್ತಾನೆ ಡ್ಯಾನ್ಸು. ನೋಡಿ ಹೆಂಗಿದೆ, ಹಿ ವಾಸ್ ಅಪ್ ಟು ದ ಮಾರ್ಕ್. ಏನ್ ಸ್ಟೈಲು, ಬಲ್ಲೆ ಬಲ್ಲೆ, ಬಾ ಮಗ, ಮಾಡ್ ಮಗ, ಗಡ 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 ಹೋಗಿದ್ಯಲ್ಲ ಹಂಗೆ ಮಗ. 1 2 3 4. ಬಂಡನೂರ ಬಂಡರೆಲ್ಲ ಬಂದು ಕೇಳಿ ಬಾಂಗಡ, ತಂಡ ಪಿಂಡ ಯಾರು ಇಲ್ಲ ನಮ್ಮ ಸಂಗಡ. ಬಂಗಿ ನೋಡಿ ಮಂಗನಾಗಿ ಮಂಗವಾದ ಬೇಡ ಬಾಯಿ ಫ್ಯಾಂಟಾಸ್ಟಿಕ್, ಸೂಪರ್. ಪವನ್ ಮಾಸ್ಟರ್, ರಾಕಿಂಗ್, ಶಾಕ ಶೇಕಿಂಗ್ ಫಾರ್ ಯು. ಏನದು ಗೊತ್ತಿಲ್ಲ. ಚಕ 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 ಚಲೋ, ಜಗ 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 ಜಗೋ. ರವಿ ಸರ್, ಇಡೀ ಸಾಂಗ್ ಟೆಂಪೋ ಅಲ್ಲಿ ಇದ್ದಿದ್ರಿಂದ ಫ್ರಮ್ ಬಿಗಿನಿಂಗ್ ಟಿಲ್ ಎಂಡ್ ಚಂದನ್, ರಾಣಿ ಆಗ್ಲಿ, ಹಾಸ್ಯ ಆಗ್ಲಿ, ಹನುಮ ಆಗ್ಲಿ, ಪವನ್ ಆಗ್ಲಿ, ಡ್ಯಾನ್ಸರ್ಸ್ ಆಗ್ಲಿ ನ್ಯಾಯ ಒದಗಿಸಿದ್ದೀರಾ ಫುಲ್ ಸಾಂಗ್ಗೆ. ಬಟ್ ಇಲ್ಲಿ ನಾನು ಹನುಮ ಕ್ರೆಡಿಟ್ ಕೊಡೋದಿಲ್ಲ. ಇವತ್ತು ಒಂದು ಹಳ್ಳಿಯಿಂದ ಕರ್ಕೊಂಬಂದು ಒಂದು ಹುಡುಗನ್ನ ಇವತ್ತು ಇಷ್ಟು ರೇಂಜ್ಗೆ ರೆಡಿ ಮಾಡಿದ್ದೆ ಅಂದ್ರೆ ಅದು ಜಿ ಚಾನೆಲ್ಗೆ ಕ್ರೆಡಿಟ್ ಕೊಡೋದು ನಾನು. ಒಂದು ಹಾಡು ಹೇಳ್ಕೊಂಡು ಬಂದವನು ಇವತ್ತು ಆ ಫ್ಲೋರ್ ಡ್ಯಾನ್ಸ್ ಮೂಮೆಂಟ್ ಮಾಡ್ಬೇಕಾರೆ ಆ ಹುಡುಗ ಅಷ್ಟು ತಯಾರು ಮಾಡೋದಕ್ಕೆ ಇಲ್ಲಿರೋ ಅಷ್ಟು ಜನ ಅವನು ಕಷ್ಟಪಟ್ಟು ಅವನು ಪ್ರೋತ್ಸಾಹ ಮಾಡಿ ಕೊಟ್ಟಿದ್ದೀರಲ್ಲ, ಅದು ಯಾವತ್ತಿದ್ರು ನಿಮಗೆ ಕ್ರೆಡಿಟ್. ಅದು ಹ್ಯಾಟ್ಸ್ ಆಫ್. ಅಲ್ಲ, ರವಿ ಸರ್ ಹೇಳಿದ ಮಾತು 100ಕ್ಕೆ 100 ಸತ್ಯ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಚಿಲ್ಲೂರು ಬಡ್ನಿ ತಾಂಡದ ನಮ್ಮ ಟೆಕ್ನಿಕ್ ಹನುಮಂತ ಇವತ್ತು ಕರ್ನಾಟಕದಲ್ಲಿ ಎಲ್ಲೇ ಕಾರ್ಯಕ್ರಮ ಆಗಲಿ ಆ ಕಾರ್ಯಕ್ರಮಕ್ಕೆ ಹನುಮಂತ ಬಂದರೆ ನಮಗೆ ಸಂತೋಷ ಅಂತ ಕಾಯೋ ಅಂಥ ಕಾರ್ಯಕ್ರಮಗಳಿಗೆ ಇವತ್ತು ಹನುಮಂತ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನೆ ಅಂತಂದರೆ ಅದಕ್ಕೆ ನಿಜವಾಗ್ಲೂ ನಾವು ಫಸ್ಟ್ ಆಫ್ ಆಲ್ ಜಿ ಕನ್ನಡ ವೇದಿಕೆಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಹಾಗೆ ಜನರು ಅವರ ಮೇಲಿಟ್ಟಿರುವಂಥ ನಂಬಿಕೆನ ಒಂದು ಸಲ ಕೂಡ ಅವನು ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ. ಆ ನಂಬಿಕೆನ ನಮ್ಮ ತಮ್ಮ ಇವತ್ತು ಅಷ್ಟು ಚೆನ್ನಾಗಿ ಉಳಿಸ್ಕೊಂಡಿದ್ದಾನೆ. ಚಲ ಚಲ ಚಲ. ಹೇಳಿ ಶಿವಣ್ಣ. ನನಗೆ ಈ ಸಾಂಗ್ ತುಂಬಾ ಇಷ್ಟ. ಫಸ್ಟ್ ಯಾತಕ್ಕೆ ಇಷ್ಟ ಅಂದ್ರೆ ಗುರು ಕಿರಣ್ ಅವ್ರ ಮ್ಯೂಸಿಕ್ ಅದು ಫಸ್ಟ್. ಅಂಡ್ ನನ್ನ ಕಸಿನ್ ಡೈರೆಕ್ಟ್ ಮಾಡಿರೋದು ಪ್ರಕಾಶ್. ಅಂಡ್ ಇದು ಹಾಡಿರೋದು ಅಪ್ಪು. ನನಗೆ ಅಪ್ಪು ವಾಯ್ಸ್ ತುಂಬಾ ಲಕ್ಕಿ. ಆಲ್ಮೋಸ್ಟ್ 4-5 ಸಾಂಗ್ ಹಾಡಿದ್ದಾನೆ ಅಪ್ಪು ನನಗೆ. ಬಟ್ ಇದು ನನಗೆ ತುಂಬಾ ಫೇವ್ರೆಟ್ ಸಾಂಗ್. ರಾಘು ನಾನು ಜೊತೆಲಿ ಮಾಡಿರೋದು. ಆಲ್ಮೋಸ್ಟ್ ಫುಲ್ ಫ್ಯಾಮಿಲಿನೇ ಇದೀವಿ ಇದರಲ್ಲಿ ಆಲ್ಮೋಸ್ಟ್. ಇವತ್ತು ಆ ಸಾಂಗ್ಗೆ ಪವನ್ ಮಾಸ್ಟರ್ ಇವ್ರು ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಯಾರನ್ನ ಹೇಳೋದು. ಬಟ್ ಹಾಸ್ಯ ಅಂತೂ ಬಹಳ ಆ ಕ್ವಾಲಿಟಿ ಆಫ್ ಡಾನ್ಸಿಂಗ್ ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ನೆಕ್ಸ್ಟ್ ಹನುಮಂತು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಆ ಬೀಟ್ ಸೆನ್ಸ್ ಎಷ್ಟು ಚೆನ್ನಾಗಿದೆ. ಒಂದ್ ಕಡೆನೂ ಫಂಕೆ ಆಗಿಲ್ಲ ಅವರು, ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ರು. ಅದು ಸರ್ಪ್ರೈಸಿಂಗ್. ಅದು ಹಂಸಲೇಖ ಅವ್ರು ಹೇಳಿದ್ರಲ್ಲ, ಫ್ಯಾಂಟಾಸ್ಟಿಕ್ ವಾಯ್ಸ್ ಅಂತ ಹೇಳಿದಾರೆ.
ಹೌದು ಆಮೇಲೆ ನಾವು ಕೇಳಿದ್ವಿ ಫೆಂಟಾಸ್ಟಿಕ್ ಆಗಿದ್ದಾರೆ ಅಂದ್ರೆ ಆ ಇನ್ನಸೆನ್ಸ್ಲಿ ಏನ್ ಬೇಕಾದ್ರೂ ಬರುತ್ತೆ. ಹೌದು ಯಾಕಂದ್ರೆ ನನಗೆ ಎಲ್ಲ ಗೊತ್ತು ಅನ್ನೋದಕ್ಕಿಂತ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಅವ್ರಿಗೆ. ಅದಕ್ಕೆ ಇವತ್ತು ಅವ್ರಿಗೆ ನಿಂತಿರೋ ಒಂದು ಸ್ಥಾನ ನೋಡಿ ಎಷ್ಟು ಒಳ್ಳೆ ಸ್ಥಾನದಲ್ಲಿ ರೀಚ್ ಆಗಿದ್ದಾರೆ. ಇವತ್ತು ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಫಂಕ್ಷನ್ಗೋಸ್ಕರ ಇವ್ರಿಗೋಸ್ಕರ ವೆಯ್ಟ್ ಮಾಡ್ತಾರೆ ಅನ್ನೋದು ನಾನು ಕೇಳಿದ್ದೀನಿ ತುಂಬಾ. ಬರೀ ಅದು ಯೋಗ್ಯರಿಗೆ ಮಾತ್ರ ಬರೋದು, ಅದು ಅವ್ರಿಗೆ ಬಂದಿದೆ. ಅದು ನಿಜವಾಗ್ಲೂ ಇನ್ನೂ ಎತ್ತರಕ್ಕೆ ಬೆಳಿಲಿ ಅವರು. ಅಂಡ್ ಚಂದನ್ ರಾಣಿ ಸೂಪರ್ ಮಾಡಿದ್ರು ಅಂಡ್ ತುಂಬಾ ಚೆನ್ನಾಗಿತ್ತು ಈ ಸಾಂಗು. 100% ನನಗೂ ರಾಘುಗೆ ಇದು ವೆರಿ ಫೇವ್ರೇಟ್ ಬಿಕಾಸ್ ಜೊತೆಲೆ ಮಾಡಿದ್ದೀವಿ ಜೊತೆಲಿ. ಥ್ಯಾಂಕ್ ಯು ಗುರು ಕಿರಣ್ ಅಂಡ್ ಥ್ಯಾಂಕ್ ಯು ಪ್ರಕಾಶ್ ಅಂಡ್ ಅಪು. ಥ್ಯಾಂಕ್ ಯು, ಲವ್ ಯು. ಲವ್ ಯು. ಶಿವಣ್ಣ, ನೀವ್ ಹೆಂಗಿದ್ರು ಹೇಳಿರೋದ್ರಿಂದ ನೀವು ಮತ್ತು ರಾಘು ಇಬ್ರು ವೇದಿಕೆ ಮೇಲೆ ಬಂದು ಬಂಡಲೂರು ಬಂಡರೆಲ್ಲ ಬಂದು ಕೇಳಿ ಬಾಂಗಡ ನನ್ನ ಪಿಂಡ ಯಾರು ಇಲ್ಲ ನಮ್ಮ ಸಂಗಡ. ಹೇ ಬಂಡಲೂರ ಬಂಡರೆಲ್ಲ ಬಂದು ಕೇಳಿ ಬಾಂಗಡ ದಂಡ ಪಿಂಡ ಯಾರು ಇಲ್ಲ ನಮ್ಮ ಸಂಗಡ. ಭಂಗಿ ನೋಡಿ ಮಂಗನಾಗಿ ಹೋಗಬೇಡ ಲಂಗಡ ಅಂಗಭಂಗವಾದ ಮೇಲೆ ಬಾಯಿ ಬಂಬಳ. Thank you, Shivana. Thank you, Raghu. God bless you. Superb. Thank you, Raghu. Thank you, ಶಿವಣ್ಣ. ಬರ್ಲಿ ಚಪ್ಪಾಳೆ ಶಿವಣ್ಣಂಗೆ ಹಾಗೂ ರಾಘುಗೆ. ಬಾಂಗಡ ದಂಡ ಪಿಂಡ ಯಾರು ಇಲ್ಲ ನಮ್ಮ ಸಂಗಡ. ಭಂಗಿ ನೋಡಿ ಮಂಗನಾಗಿ ಹೋಗಬೇಡ ಲಂಗಡ ಅಂಗಭಂಗವಾದ ಮೇಲೆ ಬಾಯಿ ಬಂಬಳ. ಅದು ನಮ್ಮ ಎನರ್ಜಿ ಅಂದ್ರೆ ಫ್ಯಾಂಟಾಸ್ಟಿಕ್. ಶಿವಣ್ಣ, ಲವ್ ಯು ಶಿವಣ್ಣ. ಥ್ಯಾಂಕ್ ಯು ರಾಘು. ಥ್ಯಾಂಕ್ಸ್ ಅ ಲಾಟ್. ಚಂದನ್, ಇವತ್ತು ನಿನ್ ಟ್ಯಾಲೆಂಟ್ ಉಪಯೋಗಿಸಿ ಮೊಬೈಲ್ ಅಲ್ಲಿ ಏನು ಮಾಡಿಲ್ವೇನೋ? ಮಾಡಿದ್ದೀನಿ. ಈಗ ಅಲ್ಲಿ ನಮ್ಮ ಏಂಜಲ್ಸ್ ಇದಾರಲ್ಲ, ಯಾರ ಹೆಸರು ಅಂತ ಹೇಳ್ಬಿಟ್ಟು ಬಿಡೋ ಹೇಳ್ತೀನಿ. ನಿನ್ನ ಲೈನ್ಸ್ ಅವ್ರಿಗೆ ಇಷ್ಟ ಆದ್ರೆ ರೋಸ್ ಕೊಡ್ತಾರೆ. ಗರ್ಲ್ಸ್ ರೋಸ್ ತೋರಿಸಿ ಎಲ್ಲ ರೆಡಿ, ಗೋ ಫಾರ್ ಇಟ್. ಚಂದನ ಅಕ್ಕ ಅವರು. ಚಂದನ ಅಕ್ಕ. ವರ್ಣಿಸೋಕೆ ಪದಗಳು ಸಾಲಲ್ಲ ಇವರ ಅಂದಾನ. ಅವರೇ ನಮ್ ಬ್ಯೂಟಿಫುಲ್ ಚಂದನ. ಎಣ್ಣೆ ಹೊಡೆದ್ರೆ ಏರುತ್ತೆ ನಶಾ, ಬರೀ ಕಣ್ಣಲ್ಲೇ ಕೊಳ್ತಾಳೆ ಆಶಾ. ನಮ್ ಕಂಡ ಏಷಿಯಾ, ನನ್ ಮನ್ಸಲ್ಲಿರೋದು ಆಸಿಯಾ. ಕಬ್ಬಿನಾಣ ಸೆಳೆಯೋದು ಮ್ಯಾಗ್ನೆಟ್, ಲಾಸಿಯಾ ಎಲ್ಲರಿಗೂ ಫೇವ್ರೇಟ್. ಹನಿ ಹನಿ ಮಳೆ ಹನಿ, ಸಖತ್ ಕ್ಯೂಟ್ ಆಗಿದ್ದಾರೆ ಯಶಸ್ವಿನಿ. ಸೂಪರ್. ಆಮೇಲೆ ಪ್ರಕೃತಿ ವಿಸ್ಮಯ ನೋಡಿ ಎಲ್ರೂ ಆಗ್ತಾರೆ ಆಶ್ಚರ್ಯ. ಪ್ರಕೃತಿನೇ ಆಶ್ಚರ್ಯ ಆಗೋ ತರ ಇದ್ದಾರೆ ನಮ್ಮ ಐಶ್ವರ್ಯ. ಇವ್ರನ್ನ ನೋಡಿ ಮರತೆ ನನ್ನೇನೇನಾ, ಅವರೇ ಬ್ಯಾಚುಲರ್ ಮಿಸ್ ಸಂಜನಾ. ನಂಬಿಸಿ ಮೋಸ ಮಾಡೋರ್ಗೆ ಅಂತಾರೆ ದ್ರೋಹಿ, ಏನ್ ಮುದ್ದಾಗ ಅವರೇ ಗುರು ಆರೋಹಿ. ರೊಟ್ಟಿ ತಿನ್ನಕ್ ಬೇಕು ಪಲ್ಯ, ಭರ್ಜರಿ ಆಗಿದ್ದಾರೆ ಅಮೂಲ್ಯ. ನಿಂದೇನೋ ಬಂತಲ್ಲ ಹೇಳೋ ಟಕ್ಕಂತ. ನಮ್ಮ ಮಾಸ್ಟರ್ ಹೆಸರು ಪವನ, ಅವ್ರ ಕೈಯಾಗ ಹೋಗಿ ಸಿಕ್ಕ್ರ ನಮ್ ಜನ್ಮ ಪಾವನ. ನನ್ನ ನೋಡಿ ಹುಡ್ಗಿರೆಲ್ಲ ಅಂತಾರೆ ಕಿಸ್ಮಿ, ಆದ್ರೆ ನಾನು ಇಷ್ಟಪಡೋ ಹುಡ್ಗಿ ರಶ್ಮಿ. ನೀನು ಅಪ್ಪಿತಪ್ಪಿ ಇದನ್ನ ನಮ್ಮ ಗಿಲ್ಲಿ ನಟನಿಗೆ ಮಾತ್ರ ಫಾರ್ವರ್ಡ್ ಮಾಡಬೇಡ, ನವಾಜ್ಗೂ ಫಾರ್ವರ್ಡ್ ಮಾಡಬೇಡ ಇದನ್ನ. ಏಂಜಲ್ಸ್, ನಿಮ್ಗೆಲ್ಲ ಈ ಚಂದನ್ ಮಾಡಿರುವಂತ ಒಂದು ಪ್ರಯತ್ನದಿಂದ ನೀವು ಇಂಪ್ರೆಸ್ ಆಗಿದ್ರು, ಯಾರಿಗೆ ಇಷ್ಟ ಆಯ್ತು ಅವ್ರು ಬಂದು ಚಂದನ್ಗೆ ರೋಸ್ ಕೊಡಬಹುದು.
ಚಂದನ್, ರಾಣಿ, ಆಸಿಯಾ, ಹನುಮಂತು, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪರ್ಫಾರ್ಮೆನ್ಸ್. ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 7 ವಿಜೇತ ಜೋಡಿ ಹಾಗೂ ಕೊರಿಯೋಗ್ರಾಫರ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ವತಿಯಿಂದ 21 ಲಕ್ಷ ರೂಪಾಯಿ ಬೆಲೆ ಬಾಳುವ BMRDA ಅಂಡ್ ಲೀಗಲಿ ಅಪ್ರೂವ್ಡ್ 30-40 ಪ್ಲಾಟ್ ಹಾಗೂ 4 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು ಅಶ್ವಸೂರ್ಯ ಪ್ರಾಜೆಕ್ಟ್ಗಳಿಗಾಗಿ ಸಂಪರ್ಕಿಸಿ ನೆಲಮಂಗಲ, ಸುಂಟೆಕೊಪ್ಪ ರಸ್ತೆ, ಕನಕಪುರ ಹಾಗೂ ಮೈಸೂರು ರಸ್ತೆಯ ಫಾರ್ಮ್ ಪ್ಲಾಟ್ಸ್. ಅಶ್ವಸೂರ್ಯ ರಿಯಾಲಿಟೀಸ್ for trust and value. ವೈಟ್ ಗೋಲ್ಡ್ ಕಡೆಯಿಂದ ಫಸ್ಟ್ ರನ್ನರ್ ಅಪ್ ಜೋಡಿ ಹಾಗೂ ಕೊರಿಯೋಗ್ರಾಫರ್ಗೆ ಸಿಗ್ತಾ ಇದೆ 15 ಲಕ್ಷ ಕ್ಯಾಶ್ ಪ್ರೈಸ್. ಸೆಕೆಂಡ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ 10 ಲಕ್ಷ ಕ್ಯಾಶ್ ಪ್ರೈಸ್ ಹಾಗೂ ಇದರ ಜೊತೆಗೆ ವೈಟ್ ಗೋಲ್ಡ್ ಮೋಸ್ಟ್ ಫೇವರೇಟ್ ಕಂಟೆಸ್ಟೆಂಟ್ ಗೆ ಸಿಗ್ತಾ ಇದೆ 5 ಲಕ್ಷ ರೂಪಾಯಿಗಳು. ವೈಟ್ ಗೋಲ್ಡ್ ದಕ್ಷಿಣ ಭಾರತದ ಅತಿ ದೊಡ್ಡ ಚಿನ್ನ ಖರೀದಿಸುವ ಸಂಸ್ಥೆ. ಬೆಂಗಳೂರಿನಲ್ಲಿ 25ಕ್ಕೂ ಹೆಚ್ಚು ಶಾಖೆಗಳಿವೆ. ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಿ ನಿಮ್ಮ ಬ್ಯಾಂಕ್ ಖಾತೆಗೆ ತಕ್ಷಣ ಹಣ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಅನು, ನಾವು ದೊಡ್ಡವರೇ ಆಗಿರಬಾರ್ದಿತ್ತಪ್ಪ, ಇನ್ನು ಮಕ್ಕಳಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಹೌದು ಅಕ್ಕಲ್, ಕರೆಕ್ಟ್. ಯಾವ ಚಿಂತೆನೂ ಇಲ್ಲದೆ ಆರಾಮಾಗಿ ಊಟ ಮಾಡ್ಕೊಂಡು ಆಟ ಆಡ್ಕೊಂಡು ಯಾವ ಟೆನ್ಷನ್ ಇಲ್ಲದೆ ಹಾಯಾಗಿರ್ತಿದ್ವಪ್ಪ. ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ತಿದ್ರಿ? ಸ್ಕೂಲ್ಗೆ ಹೋಗ್ತಾ ಇದ್ದೆ. ಸ್ಕೂಲಲ್ಲಿ ಏನ್ ಮಾಡ್ತಿದ್ರಿ? ಓದ್ತಾ ಇದ್ದೆ. ಓದು ಏನಿತ್ತು? ಅದೇನು ಅಂತ ನನ್ಗೆ ಗೊತ್ತಿಲ್ಲ. ಅದು ಹೇಗೆ ಏನು ಅಂತ ಹೇಳೋದಕ್ಕೆ ಒಂದಷ್ಟು ಜನ ಬರ್ತಾ ಇದಾರೆ. ಮತ್ತೆ ಮಕ್ಕಳಾದ್ರೆ ಹೇಗಿರುತ್ತೆ ಅನ್ನೋದನ್ನ ಹಾಸ್ಯದ ರೂಪ ಕೊಟ್ಟು ಭರ್ಜರಿ ಸ್ಕಿಟ್ ಮೂಲಕ ನಮ್ಮನ್ನೆಲ್ಲ ಭರ್ಜರಿ ಮನೋರಂಜನೆ ನೀಡೋದಕ್ಕೆ ಬರ್ತಾ ಇದಾರೆ. ಲೆಟ್ಸ್ ವೆಲ್ಕಮ್ ಭರ್ಜರಿ ತಂಡ ಆನ್ ಸ್ಟೇಜ್ ಪ್ಲೀಸ್. ಹೇಗಿದೀಯಾ? ನಾನು ತುಂಬಾ ಚೆನ್ನಾಗಿದೆ ರವಿ, ನೀನ್ ಹೇಗಿದೀಯಾ? ನಾನು ಬಿಂದಾಸ್ ಆಗಿದ್ದೀನಿ. ಕ್ಲಾಸಿಗೆ ನಾವಿಬ್ರು ಬಂದಿದ್ದೀವಿ, ಇನ್ನು ಯಾರು ಬಂದೇ ಇಲ್ಲ. ಎಲ್ರು ಯಾಕೆ ಇಷ್ಟು ಬೇಗ ಬರ್ತಾರೆ? ಯಾರಿಗೂ ಟೈಮ್ ಸೆನ್ಸೇ ಇಲ್ಲ. ಇಲ್ಲಿ ನೋಡ್ತಾ ಇರೋ, ಈಗ ಆಟ ಆಡ್ಕೊಂಡು ಬರ್ತಾರೆ. ರವಿ, ಅವ್ರು ಬರೋಕ್ಕಿಂತ ಮುಂಚೆ ನಾವಿಬ್ರು ಅಂತ್ಯಾಕ್ಷರಿ ಆಡೋಣ. ಅದಕ್ಕಿಂತ ಮುಂಚೆ 1 ಸೆಕೆಂಡ್. ಶುರು ಮಾಡೋಣ. ಅಂಡಮಾನ್ ಅಂಡಮಾನ್ ಕನಸುಗಾರನ ಒಂದು ಕನಸು ಕೇಳಮ್ಮ. ಕನಸುಗಾರನ ಒಂದು ಕನಸು. ರವಿ, ಯಾಕೋ ಸಾಂಗ್ ಸಾಕು ಅನ್ಸುತ್ತೆ. ರಿಯಲ್ ಕ್ಯಾರೆಕ್ಟರ್ ಯಾಕೋ ಸ್ವಲ್ಪ ರಾಂಗ್ ರಿಯಾಕ್ಷನ್ ಬರ್ತದೆ. ನಿನಗೆ ಈಗ ಗೊತ್ತಾಯ್ತಾ? ನನಗೆ ಬಂದಾಗ್ಲೇ ಗೊತ್ತಾಯ್ತು. ಹೋಯ್ತಾ ಇದೆಯಾ? ನೋಡಿ ರವಿ ಸರ್, ಸ್ಕೂಲಿಗೆ ಬರ್ಬೇಕಾದ್ರೆ ರಸ್ತೆ ದಾಟಕ್ಕೆ 2 ಗಂಟೆ ತಗೊಳ್ತಾನೆ. ಅವ್ನು ಚಿಕ್ಕ ಸೈಕಲ್ ಬಂದ್ರೆ ಸಾಕು ಎದ್ರುಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಇವ್ರ ಅಮ್ಮ ಬೇರೆ ಇವನು ಜೋಪಾನ ಕರ್ಕೊಂಬ ಅಂತ ಹೇಳಿದಾರೆ. ಇವ್ನು ಚಿಕ್ಕ ಮಗು ನನ್ನ ಸೊಟ್ಟದಲ್ಲಿ ಕೂರ್ಸ್ಕೊಳಕ್ಕಾಗತ್ತಾ? ನೀಟಾಗಿ ಯಾವಾಗ್ಲೂ ಬರ್ತಿರ್ತಾನೆ, ನನ್ನ ಮಾತೇ ಕೇಳಲ್ಲ. ನನ್ಗದು ಸಾಕು ಹೋಗಿದೆ. ಅನು, ಸಾಕು ಹಾಕು ನಿನ್ನ ಮಾತಿ ಬ್ರೇಕು. ಶಿವಣ್ಣ, ರವಿ ಸರ್, ನಿಮ್ಮಿಬ್ರಿಗೂ ಯಾರ ದೃಷ್ಟಿನೂ ಬೀಳ್ದೆ ಇರ್ಲಿ.
ನನಗೆ ಯಾವ ಹುಡುಗಿರ ದೃಷ್ಟಿನೂ ಬೀಳಲ್ಲ ಕಡೆ. ನನಗೆ ಈ ತರ ಎಲ್ಲ ಆಸರ್ ಮಾಡಬೇಡ. ಬಾ ಇಲ್ಲಿ. ರವಿ ನೀನೊಬ್ಬ ಕೊಟ್ರೆ ಸಾಕ, ನಾನು ಕೊಡ್ತೀನಿ ಬಾ ಮೇಲೆ. ನಾನಂತೂ ಇನ್ನೆರಡು ದಿನ ಮೇಕಪ್ಪೇ ತೆಗಿಯಲ್ಲ. ನೋಡಕ್ಕಾಗಲ್ಲ. ನೀನ್ ಪಕ್ಕದ ಸ್ಕೂಲ್ ಅಲ್ವಾ? ಆದ್ರೆ ಇವಾಗ ಈ ಸ್ಕೂಲ್ಗೆ ಅಡ್ಮಿಷನ್ ಆಗಿದೆ. ಯಾಕೆ ಅಲ್ಲಿ ಚೆನ್ನಾಗಿ ಪಾಠ ಮಾಡ್ತಿರ್ಲಿಲ್ವಾ? ಹಂಗೇನಿಲ್ಲಮ್ಮ, ಈ ಸ್ಕೂಲಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅದಕ್ಕೆ ನಾನು ಬಂದ್ಬಿಟ್ಟೆ. ನೀನೇ ಬಂದ ಅಥವಾ ಅವರೇ TC ಕೊಟ್ಟು ಕಳಿಸ್ಬಿಟ್ರಾ? ಹಲೋ, ಈ ಸ್ಕೂಲ್ಗೆ ನಾನು ಹಳೆ ಹುಲಿನ ಕಣಮ್ಮ. ಹಲೋ, ಹಳೆ ಹುಲಿ ಹೊಸ ಹುಲಿ ಅನ್ನೋದಲ್ಲಮ್ಮ, ಈಗ ಯಾವ ಹುಲಿ ಸೌಂಡ್ ಮಾಡ್ತಿದೆ ಅನ್ನೋದು ಮುಖ್ಯ ಅಲ್ವಾ ಡೂಪ್ಲಿಕೇಟ್? ಹಲೋ, ಈ ಹುಲಿನ ಫಸ್ಟ್ ಅಡ್ಮಿಷನ್ ಮಾಡಿಸಿದ್ದೆ ಈ ಹುಲಿನಮ್ಮ. ಏ ಕುಲ, ಏನೋ ನಿನ್ ಪಾಡು. ಬಂದಾಗೆಲ್ಲ ಹುಡುಗಿರ್ ಜೊತೆ ಜಗಳ ಆಡ್ತೀಯಲ್ಲ, ಹೋಗು ಸಾಯೋ. ಫಸ್ಟ್ ರ್ಯಾಂಕ್ ರಾಗು, ನಾನು ನಿಂಗೊಂದು ಕ್ವಶನ್ ಕೇಳಲ್ಲ? ಕೇಳು. ಸಮುದ್ರ ಮಧ್ಯದಲ್ಲಿ ಏನಿದೆ? ನೀರಿದೆ. ತಪ್ಪು. ಸಮುದ್ರ ಮಧ್ಯದಲ್ಲಿ ಇದೆ. ಫೆಂಟಾಸ್ಟಿಕ್ ಮಾ, ನೀನ್ ಮುಂದೆ ದೊಡ್ಡ ಆಂಕರ್ ಆಗ್ತೀಯ ನಿಜ. ಆದ್ರೆ ನಾನೀಗೊಂದು ಕ್ವಶನ್ ಕೇಳ್ತೀನಿ, ಹೇಳ್ಬೇಕಾ? ಕೇಳಿ ಶಿವಣ್ಣ. ಚಾರ್ಜರ್ ವಯಸ್ಸಿಗೆ ಪ್ರೈಸ್ ಗೊತ್ತಾ? ಚಾರ್ದಿರೋ ವಯಸ್ಸಿಗೆ ಪ್ರೈಸಾ? ರವಿ ನಿಂಗೆ ಗೊತ್ತಾ? ನಿಂಗೆ ನಾನು ಹೇಳ? ಹೇಳಿ ಶಿವಣ್ಣ. ಸರ್ಪ್ರೈಸ್. ಶಿವಣ್ಣ ನೀವು ಸೂಪರ್ ಶಿವಣ್ಣ, ನೀವು ಸಖತ್ ಶಿವಣ್ಣ, ನೀವು ಇದರಲ್ಲ ಶಿವಣ್ಣ, ಸೂಪರ್ ಶಿವಣ್ಣ, ನೀವು ಐ ಲವ್ ಯು ಶಿವಣ್ಣ, ಐ ಲವ್ ಯು. ಸಾಕಮ್ಮ, ಜಾಸ್ತಿ ಆಯ್ತು ಅನ್ಸುತ್ತೆ, ಸಾಕು. ಸರಿ, ಕ್ಲಾಸಿಗೆ ನಾವೆಲ್ಲ ಬಂದಾಯ್ತು. ನಮ್ಮ ಕ್ಲಾಸ್ನ ಗಂಡು ಹುಡುಗಿ ರಕ್ಷಿತಾ ಬರಲೇ ಇಲ್ಲ. ಅವ್ರು ಯಾಕೆ ಇಷ್ಟು ಬೇಗ ಬರ್ತಾರೆ? ಮೇಷ್ಟ್ರು ಬಂದ ಮೇಲೆ ಬರ್ತಾರೆ. Good morning, children. कैसे हो आप? ಮಾಸ್ಟರ್, ಇದು ಮುಂಬೈ ಸ್ಕೂಲ್ ಅಲ್ಲ, ಬೆಂಗಳೂರು ಸ್ಕೂಲು. ಅರೆ, ಎಲ್ರು ಬಂದಿದ್ದೀರಾ? ಮಾಸ್ಟರ್ ಇಲ್ಲ, ಆ ರಕ್ಷಿತ್ ಅವ್ರು ಇನ್ನೂ ಬಂದೇ ಇಲ್ಲ. ರಕ್ಷಿತ್, ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕನಾಗಿ ಬಾರ ಸ್ಕೂಲಿಗೆ. ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಚಿಕ್ಕೊಳ್ಳಾಗಿ ಬಾರೆ ಸ್ಕೂಲಿಗೆ. ಜಾರು ಬಂಡೇಲಿ ರೈಲು ಬಂಡೀಲಿ ಪುಟ್ಟ ಪುಟ್ಟಿ ಆಗೋಣ. ಚಕ್ಕರ್ ಹಾಕು ನಿನ್ನ ಜಾಬಿಗೆ, ಅಯ್ಯ ಚಿಕ್ಕೊಳ್ಳಾಗಿ ಬಾರೆ ಸ್ಕೂಲಿಗೆ. ಮಾಸ್ಟರ್
ಮಾಸ್ಟರ್. ರಕ್ಷಿತ ಬಂದ್ರು ಜಯ ಜಮ್ಮ ಮಾಯಮ್ಮ, ಜಯ ಜಮ್ಮ ಓಯಮ್ಮ, ಜಯ ಜಮ್ಮ ಜಯ ಜಮ್ಮ ಜಯ ಜಮ್ಮ. ಹೋಗಿ ಶಿವಣ್ಣ. ರಕ್ಷಿತಾ ಕ್ಯಾ ಟೈಮ್ ಕ್ಯಾ ಹೈ ಬೇಟಾ, ಯಾಕೆ ಸ್ಕೂಲ್ ಲೇಟ್ ಬಂದಿದ್ಯಾ? ಮಾಸ್ಟರ್ ಬೆಳಿಗ್ಗೆ ಬೇಗ ಎದ್ದು ಪಾತ್ರೆ ತೊಳೆದು ರಂಗೋಲಿ ಹಾಕಿ ಕಸ ಗುಡಿಸಿ ತಿಂಡಿ ಮಾಡಿ ಬರೋಷ್ಟರಲ್ಲಿ ಇಷ್ಟು ಲೇಟ್ ಆಯ್ತು ಮಾಸ್ಟರ್. ಇಷ್ಟೆಲ್ಲ ಕೆಲಸ ನೀನೇ ಮಾಡ್ದಮ್ಮ? ಮಾಸ್ಟರ್ ಎಲ್ಲ ಕೆಲಸ ಕ್ಯಾನ್ಸಲ್ ಬಂದಿತ್ತು, ಎದ್ದು ಬರೋಷ್ಟರಲ್ಲಿ ಇಷ್ಟು ಲೇಟ್ ಆಯ್ತು ಮಾಸ್ಟರ್. ರಕ್ಷಿತಾ ಒಳ್ಳೆ ಕೆಲಸ ಮಾಡಿದೆವು, ಕೂತ್ಕೋ. ಓಕೆ ಮಾಸ್ಟರ್. ರಕ್ಷಿತಮ್ಮ ಹಾಯ್ ಅನು. रक्षिता क्या गुस्सु गुस्सु क्या है क्लास में? गुस्सु गुस्सु नहीं है मास्टर, ओ पुसु पुसु है. चुप भाई. स्टूडेंट्स 1 मिनट में अटेंडेंस देता हूँ. रोल नंबर 1 प्रेजेंट मास्टर. मेरी वॉइस ಬರ್ತಿದೆ, बॉडी किधर है? इधर है. Right hand, left hand. ಸೂಪರ್ ರಾಕಿ. क्या है वो? Cat walk master. कैट वॉक. अर्जुन जैन्या क्या टाइम क्या है, स्कूल बरो टाइम? 45 ಕೆಲಸ ಇದೆ ಮಾಸ್ಟರ್, ಎಲ್ಲ ಮುಗಿಸಿ ಬರ್ಬೇಕಲ್ವಾ? 45 ಕೆಲಸ ಅಂದ್ರೆ ಅದು ನಾನು ಇವಾಗ ಹೇಳಿದ್ರೆ ಅರ್ಥ ಆಗಲ್ಲ. ಒಂದು 20 ವರ್ಷ ಬಿಟ್ಟು ಅಲ್ಲಿ ಕೂತ್ಕೋತೀನಲ್ವಾ, ಆವಾಗ ಗೊತ್ತಾಗುತ್ತೆ. ಫ್ಯೂಚರ್ ನಂಗೆ ಒಳ್ಳೇದಾಗ್ಬೇಕಂತಿದೆ. ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮಾಸ್ಟರ್ ನಾನೊಂದು ರೆಸ್ಟೋರೆಂಟ್ ಓಪನ್ ಮಾಡ್ಬೇಕಂತಿದ್ದೀನಿ ಮಾಸ್ಟರ್. खबरदार खबरदार. रेस्टोरेंट का नाम क्या है बेटा? 45 रेस्टोरेंट. खबरदार खबरदार. वो रेस्टोरेंट में क्या क्या आइटम है? चिकन 45, मटन 45, 45, गोभी 45, 45, पनीर 45, 1 मिनट, पुलाव 45, ಚಿತ್ರಾನ್ನ 45, ತಂಗಳನ್ನ 45, 45. ನೋಡು, ನಿನ್ ಮುಖ ನೋಡಿದಾಗ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತದೆ ಅನ್ಸುತ್ತೆ. ಸರ್ ನಾನು ಅರಬ್ ಅಲ್ಲಿ ಒಂದು ಸಾಂಗ್ ಹಾಡಿದ್ದೆ ಸರ್. ಅರಬಲ್ ಸಾಂಗ್ ಕ್ಯಾ? ಖಬರ್ದಾರ್ ಖಬರ್ದಾರ್. ಸಾಂಗ್ ಹಾಡು, ಅರಬ್ ಸಾಂಗ್ ಹಾಡು. ಸಾಂಗ್ ಹೇಳು. ಸ್ಟಾರ್ಟ್ ಮಾಡು. ಶುರು ಕರ್ ಬೇಟ, ಶುರು ಕರ್ ಬೇಟ. ಜನ್ಯ ಕೇಳಿಸ್ತಾ ಇಲ್ಲಪ್ಪ. ಅರಬ್ ಅಲ್ಲಿ ಹಾಡಿದ್ದಲ್ವಾ, ಇಲ್ಲಿ ಕೇಳಲ್ಲ. ಧನ್ಯ, ನೀನು ಒಳ್ಳೆ ಮಾರ್ಕ್ಸ್ ತಗೋ. ಲಾಸ್ಟ್ ಟೆಸ್ಟ್ ಅಲ್ಲಿ ನಿಂಗೆ ಮಾರ್ಕ್ ಎಷ್ಟು? 45. ಬೆಂಡೆಕಾಯಿ ಬೆಂಡೆಕಾಯಿ ಕೂಡ ಕೆಜಿ 45. ಕೂತ್ಕೋ, ಬೈಟ್ ಹೋದ. ಹಾಯ್ ಮೇಡಮ್ ಜಿ. ಹಾಯ್ ಚಿನ್ನೇಜಿ. ವೈಟ್ ಗೋಲ್ಡ್ ಹಾಯ್. ರೋಲ್ ನಂಬರ್ 2 ಬಂದಿದ್ದೀನಿ ಮಾಸ್ಟರ್. ರೋಲ್ ನಂಬರ್ 3 ಎಸ್ ಮಾಸ್ಟರ್. ರೋಲ್ ನಂಬರ್ 4 ಬಂದಿದ್ದೀನಿ ಮಾಸ್ಟರ್. ರೋಲ್ ನಂಬರ್ 5 ನಾಯಕ ನಾನೇ. ನೀವೇ ಕುತ್ಕೊಳ್ಳಿ ಮಾಸ್ಟರ್. ರೋಲ್ ನಂಬರ್ 6 ಪ್ರೆಸೆಂಟ್ ಮಾಸ್ಟರ್. ರೋಲ್ ನಂಬರ್ 7 ರೋಲ್ ನಂಬರ್ 7 ರೋಲ್ ನಂಬರ್ 7. ನೀವೆಷ್ಟೇ ಕೂಗಿದ್ರು ಅವರು ಕೇಳಿಸಲ್ಲ, ಒಂದು ಕಾಲ್ ಮಾಡಿ. ಫೋನು ಮಾಡಲೇನು, ನಿನ್ನ ಫೋನು ನಂಬರ್ ಏನು? ಏನ್ ಮಾಡ್ತಿದ್ದೆ ಇಷ್ಟೊತ್ತು ನೀನು? ಮಾಸ್ಟರ್ ರೈಮ್ಸ್ ಕೇಳ್ತಾ ಇದ್ದೆ. ಸ್ಟೂಡೆಂಟ್ಸ್, ನಿನ್ನೆ ಹೋಮ್ ವರ್ಕ್ ಕೊಟ್ಟಿದ್ದೆ, ಎಲ್ರು ಮಾಡಿದೀರಾ? ಅನು ಮಾಡಿದ್ಯಮ್ಮ? ಮಾಸ್ಟರ್ ಹಾ ಮಾಡಿಲ್ಲ. ಕ್ಯಾ
ಕ್ಯಾ ಹೋಗ್ಯಾ ತುಮ್ಕೋ ಯಾಕೆ ಮಾಡಿಲ್ಲ? ಅದು ಮಾಸ್ಟರ್ ನೆನ್ನೆ ನಾನು ಮೌನವ್ರತ ಮಾಡ್ತಿದ್ದೆ. ಮೌನ ವೃತ್ತ ಬಾಯಿಗಲ್ಲ ಕೈಯಲ್ಲಿ ಮಾಡೋದು ಹೋಮ್ವರ್ಕ್. ನಮ್ಮ ಮನೇಲಿ ಮೌನವ್ರತ ಮಾಡೋದು ಸುಳ್ಳು ಮಾಸ್ಟರ್, ಅವ್ರು ಮೌನ ವೃತ್ತದಲ್ಲಿ ಬಿಸಿ ಇರ್ಲಿಲ್ಲ. ಮತ್ತೆ ಅವರು ಪ್ರತಿ ಬಸ್ ಹಿಂದ್ಗಡೆ ಒಂದು ಬಿಳಿ ಬಂಗಾರ ಇಟ್ಕೊಂಡು ಹಿಂಗೆ ಹೋಗ್ತಾ ಇದ್ರು. ವೈಟ್ ಕೋಟ್ ವೈಟ್ ಕೋಟ್ ವೈಟ್ ಕೋಟ್. ರಕ್ಷಿತಾ ಬೆಟೋದರ್ ಮಾಸ್ಟರ್ ಹೋಮ್ವರ್ಕ್ ಮಾಡಿಲ್ಲಲ್ಲ? ಮಾಸ್ಟರ್ ಮೇಲೆ ನೋಡಿರಿ. ಹಾತಿಕಾವ್ एक मिनिट हातिकाव ಹಂಗೆ ಆಗಬೇಕು, ಹಲ್ಲು ಮುರಿಬೇಕು, ಈಜಾಡಬೇಕು. ಲೇ ಕುಲ ಯಾಕೋ ಮುಚ್ಕೊಂಡು ಕೂತ್ಕೊಳ್ಳ. क्या हो गया? ನೀನು ಹೋಮ್ವರ್ಕ್ ಮಾಡಿದ್ಯಾ? ಹೌದು ಮಾಸ್ಟರ್. ವೆರಿ ಗುಡ್ ಬಾಯ್, ವೆರಿ ಗುಡ್ ಬಾಯ್. ಖಬರ್ದಾರ್ ಖಬರ್ದಾರ್. ಯಾರೇ ಹೋಮ್ವರ್ಕ್ ಇಲ್ಲ, ಬರೀ ವೈಟ್ ಪೇಪರ್ ಇದೆ. ವೈಟ್ ಇಂಕಲ್ ಬರ್ತಿದ್ದೀನಲ್ಲ ಅದಕ್ಕೆ ಎಲ್ಲ ವೈಟ್ ವೈಟ್ ಆಗಿದೆ ಮಾಸ್ಟರ್. ವಾಟ್ ನಾನ್ಸೆನ್ಸ್ ಯಾ. ಇನ್ನು ವೈಟ್ ಇಂಕು ನಾನು ಕೆಂಪಿಂಗ್ ಕೈಯಲ್ಲಿ ಬರ್ತೀನಿ. ಕೊಡು ಹಾತಿಕಾವ್. ಬರ್ಜರಿ ಬ್ಯಾಚುಲರ್ಸ್. ಸಾಯಿಸ್ಬಿಡಮ್ಮ, ಹೊಡೆದು ಸಾಯಿಸ್ಬಿಡು ನನ್ನನ್ನ. ಸಾರಿ ರವಿ ಸರ್. ಅರ್ಜುನ್ ಜನ್ಯ 45 ಮಾಸ್ಟರ್. ಹೋಮ್ವರ್ಕ್ ಮಾಡಿದ್ಯಪ್ಪ? ಅದೇ ಸರ್ ಮತ್ತೆ ಮೇಡಮ್ ಮಾಡ್ದಾಗೆ ನಾನು ಮಾಡಿಲ್ಲ. ಯಾಕಪ್ಪ ಯಾಕೆ ಮಾಡಿಲ್ಲ? 45 ಕೆಲಸ ಇದೆ ಸರ್. ಆ 45 ಕೆಲಸದಲ್ಲಿ ನಂದೊಂದು ಕೆಲಸ ಮಾಡಕ್ಕಾಗಲ್ಲ. ಊಟ ಹಾತಿಕಾವ್. ಕ್ಯಾಮ ಬೇಕಾದ್ರೆ ನನ್ಗೊಡಿರಿ, ಆದ್ರೆ ನನ್ ಜನ್ಯಜಿಗ್ ಮಾತ್ರ ಹೊಡಿಬೇಡಿ. ಸಾರಿ ಮೇಡಮ್. ಏನು ಇದು ನಂದೇ ಸಾಂಗ್ ಕಣೆ. ನಿಮ್ಮಿಬ್ಬರಿಗೂ ಲವ್ ಸ್ಟಾರ್ಟ್ ಆಗಕ್ಕೆ ಇನ್ನೂ 20 ವರ್ಷ ಬೇಕು ಕಣೆ. ಜನ್ಮ ಜನ್ಮದ ಅನುಬಂಧ ರವಿ ಸರ್. ಅನುಬಂಧ ಪಕ್ಕದ ಮನೆದು, ನಮ್ಮದು ಕುಟುಂಬ. ಸುಮ್ ಕೂತ್ಕೋ. ರವಿ, ನೀವ್ ಯಾಕೆ ಯಾವಾಗ್ಲೂ ಹುಡುಗಿರ ಮಧ್ಯದಲ್ಲೇ ಕೂತ್ಕೋತೀರಲ್ಲಪ್ಪ? ಹುಡುಗಿ ಮತ್ತು ಹೂ ಎಲ್ಲಿರುತ್ತೋ ಅಲ್ಲಿ ರವಿ ಇರ್ತಾರೆ. Ravi, you are really crazy, man. You are really crazy. Thank you. you. are really my boss, yeah. You are rocking, sagging. ಪುಷ್ಪವತಿ. ಪುಷ್ಪವತಿ ಶೇಕಿಂಗ್ ಪುಷ್ಪವತಿ. ಕ್ಲಾಸಲ್ಲಿ ಗಾಳಿನೇ ಬರ್ತಾ ಇಲ್ಲ. ರಕ್ಷಿತಾ, AC ಆನ್ ಮಾಡಕ್ಕೆ ಇಲ್ಲಿ ಪ್ರೇಮು ಇಲ್ಲ, ಇದು ಡಿಕೆಡಿ ಸಟ್ಟು ಅಲ್ಲ. ಬೇಟು. ಓಕೆ ಸರ್. ಬೇಟು. ನಂಗೊಂದು ಡೌಟ್. ವೆರಿ ಗುಡ್ ಬಾಯ್. ಖಬರ್ದಾರ್. ಮಾಸ್ಟರ್, ಇವಾಗ ಏನ್ ಮಾಡ್ಬೇಕು ಅನ್ನೋದಕ್ಕೆ ಹಿಂದಿಲಿ ಏನಂತಾರೆ? ವೆರಿ ಗುಡ್ ಕ್ವಶನ್. ಅಬ್ ಮೇ ಕ್ಯಾ ಕರು? ಪಾಠ ಮಾಡಿ ಮಾಸ್ಟರ್. ನನ್ನ ಮಗನೇ, ಇದಕ್ಕೆ ನನ್ನ ಪಕ್ಕ ಸ್ಕೂಲಿಂದ TC ಕೊಟ್ಟು ಕಳ್ಸಿರೋದು. ಹಾತಿಕಾವ್. ಸಾಯಿಸ್ಬಿಡು ನನ್ನ.
ಯಾರೇ ಇವಳು? ನೋಡ್ತೀನಿ ವೈಟ್ ಗೋಲ್ಡ್ ಅವ್ರಿಗೆ ಮಾರ್ಬಿಡ್ತೀನಿ ನಾನು. ವೈಟ್ ಗೋಲ್ಡ್, ವೈಟ್ ಗೋಲ್ಡ್. ನಾನು ಇವಾಗ ಎಲ್ರಿಗೂ ಒಂದೊಂದು ಕ್ವಶನ್ ಕೇಳ್ತೀನಿ. ಫಸ್ಟ್ ಅರ್ಜುನ್ ಜನ್ಯ ಊಟ. ಲಾಲ್ ಕಲರ್ ಕಟ್ ಟೊಮ್ಯಾಟೊ, ಕೆಂಪು ಟೊಮೆಟೊ ಹೆಚ್ಚಾಗಿ ಎಲ್ಲಿ ಬೆಳೀತಾರೆ? ಲಾಲ್ ಕಲರ್ ಕಟ್ ಟೊಮೆಟೊ. ಎಸ್. ಚಂದ್ರ ಲೇಔಟ್. ಅದೇ ಸರ್ ಮತ್ತೆ ಮೇಡಮ್ ಏನು ಹೇಳಿಲ್ಲ ಕಣೋ. ಹೇಳಿಲ್ವಾ? ಹಾಗಾದ್ರೆ ಟೊಮೆಟೊ ಗಿಡದಲ್ಲೇ ಬೆಳೆಯುತ್ತೆ ಸರ್. ಧನ್ಯ, ರಾಂಗ್ ಆನ್ಸರ್. ಯು ವೇಸ್ಟ್ಫುಲ್. ಬೆಟರ್ ದರ್. ಥ್ಯಾಂಕ್ ಯು. ಫಸ್ಟ್ ರ್ಯಾಂಕ್ ರಾಘು ಸರ್. ನೀವು ಹೇಳಿ, ಲಾಲ್ ಕಲರ್ ಕಟ್ ಟೊಮ್ಯಾಟೊ ಹೆಚ್ಚಾಗಿ ಎಲ್ಲಿ ಬೆಳೀತಾರೆ? ಕೋಲಾರದಲ್ಲಿ ಮಾಸ್ಟರ್. ಕರೆಕ್ಟ್ ಆನ್ಸರ್. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಎಲ್ರು ವಾಟ್ ಅನ್ ಆನ್ಸರ್ man, ವಾಟ್ ಅನ್ ಆನ್ಸರ್. ಯು ರಿಯಲಿ nailed it man, nailed it man. ಅವ್ರು ನೇಲ್ ಕಟ್ ಮಾಡಕ್ಕೆ ಹೇಳಿದ್ರಲ್ವಾ? ಸೆಕೆಂಡ್ ಕ್ವಶನ್ ಹಿಸ್ಟ್ರಿ ಬಗ್ಗೆ ಕೇಳ್ತಾ ಇದ್ದೀನಿ. ಅಕುಲ್, ನಿಂಗೆ ಹಿಸ್ಟ್ರಿ ಬಗ್ಗೆ ಗೊತ್ತಾ? ನಾನು ಯಾವ ಹಿಸ್ಟ್ರಿನ ಮೇಂಟೈನ್ ಮಾಡಲ್ಲ ಮಾಸ್ಟರ್. ಅವಾಗಿಂದ ಅವಾಗಲೇ ಡಿಲೀಟ್ ಮಾಡ್ಬಿಡ್ತೀನಿ. ನಾನು ಕೇಳಿದ್ರು ಆ ಹಿಸ್ಟ್ರಿ ಬಗ್ಗೆ ಅಲ್ಲ, ಬುಕ್ಕಲ್ಲಿರೋ ಹಿಸ್ಟ್ರಿ ಬಗ್ಗೆ. ಬುಕ್ಕಲ್ಲಿರೋ ಹಿಸ್ಟ್ರಿಗೂ ನನಗೂ ಸಂಬಂಧನೇ ಇಲ್ಲ ಮಾಸ್ಟರ್. ರವಿ, ನಿಮ್ಗೆ ಆನ್ಸರ್ ಗೊತ್ತಾ? ನನಗೆ ನೀವು ಯಾರು ಪ್ರಶ್ನೆ ಕೇಳೋದಕ್ಕೆ? ನಾನೇ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಸರಿ ಹೇಳಿ, ಕೇಳಿ. ಈ ಎಲ್ಲ ಕೋಣೆಯಲ್ಲೂ ಮಲ್ಕೊಬಹುದು, ಆದ್ರೆ ಒಂದು ಕೋಣೆಯಲ್ಲಿ ಮಲ್ಕೊಳಕ್ಕಾಗಲ್ಲ. ಯಾವ ಕೋಣೆ? ಯಾವ ಕೋಣೆ? ಅಡಿಗೆ ಕೋಣೆ. ತಪ್ಪು. ದೀಪಿಕಾ ಪಡ್ಕೋಣೆ. What an answer, man! What an answer! You are really cut. ಮಾಸ್ಟರ್ ತಕೊಳ್ಳಿ. ಏನು? ಸ್ಕಾಚ್. ಮೇಡಮ್ ಅವ್ರು ಹೇಳಿದ್ದು ಸ್ಕಾಚ್ ಅಲ್ಲ, ಮತ್ತೆ ಏನ್ ಹೇಳಿದ್ದು? Enemy the head. ಹೇಳಿದ್ರೆ ಕೇಳಿ ಅಂತ ಬೇಟೋದ. रक्षिता, उधर जाओ. जाओ. ಸ್ಟೂಡೆಂಟ್ಸ್, ಇವತ್ತಿನ ಪಾಠ ಮುಗೀತು. ಸೈಲೆಂಟ್ ಆಗಿರೋ. ಓಕೆ? ಓಕೆ ಮಾಸ್ಟರ್. ಶಾರ್ಪ್ನರ್ ಇದೆಯಾ? ಇಲ್ಲ ಮೇಡಮ್. ಅಣ್ಣ ಏನಮ್ಮ? ನಿಮ್ಮ ಹತ್ರ ಶಾರ್ಪ್ನರ್ ಇದೆಯಾ ಅಣ್ಣ? ಶಾರ್ಪ್ನರ್? ಹ್ಞೂ ಅಣ್ಣ. ಇದೆಯಮ್ಮ. ಎಲ್ಲಿದೆ ಅಣ್ಣ? ಶಿವು, ಯಾಕಪ್ಪ ಸ್ಕೂಲ್ಗೆಲ್ಲ ಲಾಂಗ್ ತಂದಿದ್ಯಾ? ಈ ಪ್ರಾಪರ್ಟಿಲಿ ಮುಂದಿನ ಫ್ಯೂಚರ್ ಕಾಣ್ತಿದೆ ಮಾಸ್ಟರ್. ನನ್ನ ಫ್ಯೂಚರ್ ಅಲ್ಲೆಲ್ಲ ಕಾಣ್ತಾ ಇದೆ. ನಿಮ್ ಫ್ಯೂಚರ್ ಕಾಣ್ತಿದೆ, ನಂಗೆ ಭಯ ಆಗ್ತಿದೆ. ಒಳಗಡೆಪ್ಪ. ಮಾಸ್ಟ್ರೆ, ನಾನು ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆದ್ನು ರಾವಣ. ಈ ಡೈಲಾಗ್ ಫ್ಯೂಚರ್ ನನ್ನ ಯಜಮಾನ್ರೆ ಬರೆಯೋದು ನೋಡಿ. ಅನುಶ್ರೀ, ನಾನೇನೊಂದು ರೈಮ್ಸ್ ಹೇಳ್ಕೊಟ್ಟಿದ್ದಲ್ಲ, ಕಲ್ತಿದ್ಯಮ್ಮ? ಎಸ್ ಮಾಸ್ಟರ್. ಎಸ್, ಬೋಲೋ. ಪುನೀತ ಕನ್ನಡಿಗರಿಗೆ ನಮಸ್ಕಾರ. ಇದು ಕೆಚ್ಚದೆ ಕನ್ನಡಿಗರ ಡ್ಯಾನ್ಸಿಂಗ್ ಫ್ಲೋರು. ಇಲ್ಲಿ ಡ್ಯಾನ್ಸ್ ಮಾಡೋಗಿಲ್ಲ ಯಾವುದೇ ಕೇರು. ಅಭಿಮಾನಿಗಳೇ ನಮ್ಮ ದೇವರು, ಯಾಕಂದ್ರೆ ಇಲ್ಲಿ ಹುಡ್ತಾರೆ ಕರ್ನಾಟಕದ ಫ್ಯೂಚರ್ ಸ್ಟಾರು.
ಚಿನ್ನಮ್ಮ ನಾನು ಹೇಳ್ಕೊಟ್ಟಿರೋ ರೈಮ್ಸ್ ಅಂದ್ರೆ ಇದು ಯಾವ್ದು ಹೇಳ್ತಾ ಇದೀಯಾ? ಮಾಸ್ಟರ್ ಇದು ನನ್ನ ಫ್ಯೂಚರ್ ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ. ಫ್ಯೂಚರ್ ಕಾಣ್ತಿದ್ಯಾ? ಅಕುಲ್ ಮಾಸ್ಟರ್ ರೈಮ್ಸ್ ಬೋಲೋ. ಕಾಡಿಬೇಡಿ ಜೋಡಿಯಾದ ಮಗ ಸ್ಯಾಂಡು ಮಚ್ಚಿಸು, ಹುಡುಗರು ಹಾಡ್ನ ಅಟ್ಯಾಕ್ ಮಾಡೋ ಕ್ಯೂಟಿಸು ಅಂಡ್ ಬ್ಯೂಟಿಸು, ಬ್ಯಾಚುಲರ್ಸ್ಗೆ ಬ್ಯಾಕ್ ಬೋನ್ ಆಗಿರೋ ಅಂಕಲ್ಸು ಅಂಡ್ ಆಂಟಿಸು, ಮಕ್ಕಳಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿರೋ ಮಮ್ಮಿಸು ಅಂಡ್ ಡ್ಯಾಡಿಸು, ಎಲ್ಲರಿಗೂ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸು. ಇಲ್ಲಿಗೆ ಪುಣ್ಯಕೋಟಿಯ ಕತೆ ಮುಗೀತು. ಅಲ್ಲ ಅಕುಲ್ ರೈಮ್ಸ್ ಹೇಳೋ ಅಂದ್ರೆ ಭರ್ಜರಿ ಬ್ಯಾಚುಲರ್ಸ್ ಓಪನಿಂಗ್ ಲೈನ್ಸ್ ಹೇಳ್ತಿದ್ಯಲ್ಲಪ್ಪ. ಇದರಲ್ಲಿ ನನ್ನ ಫ್ಯೂಚರ್ ಕಾಣಿಸ್ತಾ ಇದೆ ಮಾಸ್ಟರ್. ಎಲ್ರಿಗೂ ಫ್ಯೂಚರ್ ಕಾಣ್ತಿದ್ಯಾ? ಮಾಸ್ಟರ್ ನಿಂಗೇನ್ ಕಾಣ್ತಿದೆ? ನನ್ಗೂ ನನ್ನ ಫ್ಯೂಚರ್ ಕಣ್ ಮುಂದೆನೆ ಕಾಣ್ತಾ ಇದೆ ಮಾಸ್ಟರ್. ಈ ಸ್ಕಿಟ್ ಆದ್ಮೇಲೆ ನನ್ನನ್ನು ಬಿಟ್ರೆ ಇನ್ ಯಾರ್ದು ಫ್ಯೂಚರ್ ಇರಲ್ಲ. ಅದಕ್ಕೆ ಹೇಳ್ತಾ ಇರೋದು ಇಲ್ಲಿಂದ ನಾವು ಬೇಗ ಎಸ್ಕೇಪ್ ಆಗೋಣ. ಎಲ್ರು ಬನ್ನಿ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೇ ಮಾಡದೋರು ಎಲ್ಲವ್ರೇ, ತಪ್ಪು ಮಾಡದೋರು ಯಾರವ್ರೇ, ತಪ್ಪೇ ಮಾಡದೋರು ಎಲ್ಲವ್ರೇ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ತಪ್ಪಾಗುತ್ತೆ, ತಿಳ್ಕೊಳ್ಳಕ್ಕೆ ದಾರಿಯಿದೆ. ನಿಮ್ ಪರ್ಫಾರ್ಮೆನ್ಸ್ಗೆ ನಿಮ್ಗೆ ಸಿಗ್ತಾ ಇದೆ ಫೈರ್ ಬ್ರ್ಯಾಂಡ್. ಆದ್ರೆ ರಿಯಲ್ ಲೈಫ್ ಅಲ್ಲಿ ನಾನಾಗಿರ್ಬೋದು ಅಕುಲ್ ಆಗಿರ್ಬೋದು ಅಥವಾ ಯಾರದೇ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಬಾಲ್ಯದಲ್ಲಿ ದೇವರಾಣ ಇವರಷ್ಟು ಟ್ಯಾಲೆಂಟೆಡ್ ನಾವ್ ಯಾರು ಇರ್ಲಿಲ್ಲಪ್ಪ. ಮತ್ತೊಮ್ಮೆ ಮಗದವೇ ಒಂದು ಸ್ಟ್ಯಾಂಡಿಂಗ್ ಅವೇಶನ್ ಈ ನಮ್ಮ ಎಲ್ಲ ಕಲಾವಿದರಿಗೆ. ಈಗ ಆ ಕ್ಯಾರೆಕ್ಟರೇ ಅವರ ಕಮೆಂಟ್ ಅನ್ನ ಕೇಳ್ಬೇಕು. ಗಜ ನೀನ್ ಯಾರಿದೆ ಅದೇ ಕ್ಯಾರೆಕ್ಟರ್ ಅಲ್ಲಿ ನೀನ್ ಕಮೆಂಟ್ ಕೇಳ್ಬೋದಪ್ಪ. ಕಿಟ್ ಹೆಂಗಾಯ್ತಂತ ಹೇಳಿ. ತುಂಬಾ ಅದ್ಭುತವಾಗಿತ್ತು ಕಣಪ್ಪ, ತುಂಬಾನೇ ಅದ್ಭುತವಾಗಿತ್ತು. ಯಾವಾಗಲೂ ನಮಗೆ ಇದನ್ನೊಂದು ಎದುರು ನೋಡ್ತಾ ಇರ್ತೀವಿ, ಒಂದು ಸ್ಪೂಫ್. ಯಾಕಂದ್ರೆ ನಮ್ಮ ಮೇಲಿನ ಹಾಸ್ಯನ ನಾವೇ ನಗೋದಿದೆಯಲ್ಲ, ಅದೇನೋ ನನಗೆ ತುಂಬಾ ಇಷ್ಟ ಆದ್ನಿ. ಯಾಕಂದ್ರೆ ನೀವು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತೀರಾ. ಎಸ್ಪೆಷಲಿ ನನ್ನ ಫೇವರೇಟ್ ಬಂದು ಚಿನಿ ಮಾಸ್ಟರ್. ಎಕ್ಸ್ಟ್ರಾರ್ಡಿನರಿ ಮಾರಾಯ, ಎಕ್ಸ್ಟ್ರಾರ್ಡಿ ಇಂಪೆಕಬಲ್ ಸ್ಟೈಲ್. ಅದು ಎಷ್ಟು ಖುಷಿ. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಈ ಎಂಟರ್ಟೈನ್ಮೆಂಟ್ಗೆ. ಆಮೇಲೆ ಕತೆ ಬರೆದವ್ರಿಗೆ ಸೂಪರ್, ಕ್ಯಾರೆಕ್ಟರ್ ಪ್ಲೇಸ್ಮೆಂಟ್ ಕೊಟ್ಟವ್ರು ಸೂಪರ್. ಆನಂದ್ ಸರ್ ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಸರ್ ಮೆಂಟರ್. ವಿಜಯಣ್ಣ ಥ್ಯಾಂಕ್ ಯು. ಒಬ್ರು ಇಬ್ರು ಅನ್ನೋರಲ್ಲ, ಎಲ್ಲರೂ ಬಹಳ ಚೆನ್ನಾಗಿ ಸ್ಪೂಫ್ ನ ಎಕ್ಸಿಕ್ಯೂಟ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಒರಿಜಿನಲ್ ಹೆಂಗಿತ್ತು ನಮ್ಮ ಪರ್ಫಾರ್ಮೆನ್ಸ್? ಗಾಳಿನ ಬರ್ತಿಲ್ಲ ಕಣೋ. ಅವನಿಗೆ ನಿಜವಾಗ್ಲೂ ಗಾಳಿ ಬರ್ಸ್ತಿದ್ದಾನು. ನನ್ನ ಪ್ರಕಾರ ದ ಬೆಸ್ಟ್ ಪಾರ್ಟ್ ಅಬೌಟ್ ಮಹಾಸಂಗಮ ಇಸ್ ಈ ಲಾಸ್ಟ್ ಸ್ಪೂಫ್ ಮಾಡೋದು. ಇಟ್ಸ್ ರಿಯಲಿ ಎಕ್ಸ್ಟ್ರೀಮ್ಲಿ ಎಂಟರ್ಟೈನಿಂಗ್. ಖಂಡಿತ ಅದು ಈಸಿ ಅಲ್ಲ ಅನ್ಸುತ್ತೆ ನನಗೆ. ನಮ್ದೆಲ್ಲ ಕ್ಯಾರೆಕ್ಟರ್ಗಳು ಮಾಡಿಕೊಂಡು ನಮ್ ಬೇಜಾರು ಆಗದೆ ಇದ್ದಾಗ ನೋಡ್ಕೊಳ್ಳೋದಿದೆ ಅಲ್ಲ, ಆ ಜವಾಬ್ದಾರಿನೇ ಬಹಳ ದೊಡ್ಡದು ಅನ್ಸುತ್ತೆ ನನಗೆ. ಆ್ಯಂಡ್ ದಿಸ್ ಕ್ರೆಡಿಟ್ ಡೆಫಿನೆಟ್ಲಿ ಗೋಸ್ ಟು ಆನಂದ, ವಿಜಿ ಆ್ಯಂಡ್ ಶರಣಯ್ಯ. ಸೂರಜ್ ಆ್ಯಂಡ್ ಪ್ರವೀಣ ಮತ್ತೆ ರಾಕಿ, ಆ 3 ಜನ ಇದಾರಲ್ಲ, ದೇ ಆರ್ ಜಸ್ಟ್ ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್ ಅಂಡ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅವ್ರು ಮಾಡಿದ್ದಾರೆ. ಆನೆಸ್ಟ್ಲಿ ಫ್ರಮ್ ದೀಪಿಕಾ ಟು ರಾಘವೇಂದ್ರ, ನೀವು ಎಲ್ಲರೂ ನಿಮ್ಮ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ಸ್ ಟು ಆಲ್ ಆಫ್ ಯು. Thank you. So sweet. So such a wonder. Actually, thank you so much for taking it very sportively. Thank you so much. This is not the first time. ಅಕುಲ್ ಮೊದಲನೇ ಸಲ ಬೇಜಾರಾಗಬೇಕು, ನೀನು 100ನೇ ಸಲ ಮಾಡ್ತಾ ಇರೋದು. ಎಲ್ಲಿಂದ ಬೇಜಾರು? ಯು ಆರ್ ಯೂಸ್ಡ್ ಟು ಇಟ್ ನೌ. ಅಕುಲ್ಗೆ ಇದು ಫಸ್ಟ್ ಟೈಮ್ ಅಲ್ವಾ? ಅಕುಲ್ ನಿಜವಾಗ್ಲೂ ವಿ ವೆಲ್ಕಮ್ ಇಟ್ ವಿತ್ ಓಪನ್ ಆರ್ಮ್ಸ್. ತುಂಬಾ ಸ್ಪೋರ್ಟಿವ್ ಆಗಿ ತಗೋಬೇಕು, ಯಾಕಂದ್ರೆ ಅವರು ತುಂಬಾ ಸ್ಪೋರ್ಟಿವ್ ಆಗಿ ಮಾಡ್ತಾರೆ. ಐ ಆಮ್ ಒನ್ ಆಫ್ ದ ಜಡ್ಜಸ್ ಆನ್ ಕಾಮಿಡಿ ಖಿಲಾಡಿಗಳು. ಸೊ ನಂಗೆ ಗೊತ್ತು ಆ ಟೀಮ್ ಎಷ್ಟು ಕಷ್ಟಪಡುತ್ತೆ ಈ ಸ್ಕಿಟ್ಗಳನ್ನ ಮಾಡೋಕ್ಕೆ. ಅಂಡ್ ಇಟ್ ಇಸ್ ರಿಯಲಿ ಗ್ರೇಟ್ ಆಫ್ ದೆಮ್ ಟು ಡೂ ಇಟ್. So sweet. ಹಾಗೆ ರಕರಕ ರಾಕಿಂಗ್ ಶಕ ಶೇಕಿಂಗ್ ಸರ್ ಡ್ಯೂಪ್ಲಿಕೇಟ್ ನೀವು ಒರಿಜಿನಲ್ ಕೇಳಿ. ಸಿನಿಮಾ ಸರ್ ಸಾರಿ. ಸಿನಿಮಾ ಸರ್ ಪರ್ಫಾರ್ಮೆನ್ಸ್ ಹೇಗಿತ್ತು?
ತುಂಬಾ ಚೆನ್ನಾಗಿತ್ತು. ವೆರಿ ವೆರಿ ವೆಲ್ ಡನ್. ಕ್ಯಾಪ್ ಇಂದ ಎಂಟೈರ್ ಕಾಸ್ಟ್ಯೂಮ್, ದ ಆಟಿಟ್ಯೂಡ್, ವಾಕಿಂಗ್ ಸ್ಟೈಲು, ಹಿಂದಿ ಮಿಕ್ಸ್ ಮಾಡಿಕೊಂಡು ದ ಎಂಟೈರ್ ಆಕ್ಟ್ ಮಾಡಿದರೆ ನೀವು. ವೆರಿ 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 ಇಂಪ್ರೆಸಿವ್. ಐ ಲೈಕ್ myself the best in you. So of course everybody, Suraj antu namge, I think this is the third time I'm watching the entire skit. So Suraj, you're a fantastic actor, amazing. Amele Arjun do 45 ಒಂದು ಇತ್ತಲ್ಲ ಇಲ್ಲಿ ಆ ಶರ್ಟ್, that was exciting. ಆಮೇಲೆ ಇವರು ದೀಪಿಕಾ, the way you say about ಅನುನು ಹಿಂಗೆ ಅಂಡ್ ಕೆಟ್ಟ ಲಾಫ್ಟರ್ ಮಾಸ್ಟರ್. ಆ ಲಾಫ್ಟರ್ ಒಂದು, ಆಮೇಲೆ ದ ಲವ್ ಕನೆಕ್ಷನ್ ಬಿಟ್ವೀನ್ ಯು ಅಂಡ್ ಅರ್ಜುನ್, ದಟ್ ವರ್ಕ್ಡ್ ವೆರಿ ವೆಲ್. ಸೂಪರ್ ಆಗಿತ್ತು. ಐ ವಾಸ್ ರಿಯಲಿ ಥ್ರಿಲ್ಡ್. ಅಂಡ್ ರಾಕೇಶ್ ಆಫ್ ಕೋರ್ಸ್ ಸೂಪರ್ ಆಕ್ಟರ್. ಎವ್ರಿಬಡಿ ಎಲ್ಸ್. ಅದು ಇವರು ನಮ್ಮ ಜಗಪ್ಪ ಅವರು ರವಿ ಸರ್ ಹ್ಯಾಂಡ್ ಪೊಸಿಷನ್ ಕೂಡ ಹೆಂಗೆ ರೀ ನೀ ಕಾಪಿ ಮಾಡಿದ್ರೆ, ಅಮೇಝಿಂಗ್ ಅಮೇಝಿಂಗ್. ಬಾಡಿ ಸ್ಟೈಲ್ ಅಂತೂ ಜಸ್ಟ್ ಲೈಕ್ ದ್ಯಾಟ್. ಅಂಡ್ ನೀವು ಅಕುಲ್ನ ಸೇಮ್ ಎನರ್ಜಿ. And everybody else also superb. Fantastic act. I just loved it, guys. Thank you so much. Thank you so much. Thank you, Master. ಜಗ್ಗಪ್ಪ, ಹೇಗಿತ್ತು ಸರ್ ನನ್ನ ಪರ್ಫಾರ್ಮೆನ್ಸ್? ನಮ್ಮನ್ನ ನಾವು ಮತ್ತೆ ಮಕ್ಕಳಾಗಿ ನೋಡಕ್ ಅವಕಾಶ ಸಿಗುತ್ತಲ್ಲ, ಅದನ್ನ ನೋಡಿದ್ಯಲ್ಲ, ಅದನ್ನ ಮಾಡ್ಕೊಟ್ರಿ ನೀವು. ಅದೇ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಯು ಶುಡ್ ಆಲ್ವೇಸ್ ಬಿ ಎ ಕಿಡ್ ಇನ್ ಲೈಫಲ್ಲಿ. ಯಾವಾಗಲೂ ಮಕ್ಕಳಾಗಿದ್ರೆ ಜೀವನ ಚಂದ ಅಂತ. ಅದನ್ನ ಇವತ್ತು ನಿಮ್ಮ ಮೂಲಕ ನೋಡ್ದಂಗೆ ಆಯ್ತು ಅಷ್ಟೇ. ಯಾರು ಹೆಂಗ್ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ, ಯಾರು ಎಷ್ಟು ಅಬ್ಸರ್ವ್ ಮಾಡಿದೀರ ಅನ್ನೋದು ಮುಖ್ಯ. ಅದು ತುಂಬಾ ಇಂಪಾರ್ಟೆಂಟ್. ಅದು ಪ್ಲಸ್ ಸ್ಪೋರ್ಟಿವ್ ಆಗಿ ತಗೊಳ್ಳೋದೇನಿದೆ ಅದರಲ್ಲಿ, ತಗೊಳ್ಳೇಬೇಕು ಅದನ್ನ. ಲೈಫ್ ಇಸ್ ಫನ್, ಜಸ್ಟ್ ಎಂಜಾಯ್ ಲೈಫ್ ಅಷ್ಟೇ. ಅದ್ರಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರೆ. ಆದರೆ ನನ್ನನ್ನು ಫಸ್ಟ್ ಸ್ಕೂಪ್ ಮಾಡಿದ್ದು ಇವತ್ತೇ ಇರ್ಬೇಕು. ಫಸ್ಟು ಶ್ರೀನಿವಾಸ್ ಪ್ರಭು ಅನ್ನೋದು ನನಗೆ ರಾಮಾಚಾರ್ಯ ಅವ್ರಿಗೂ ವಾಯ್ಸ್ ಕೊಟ್ಟವರು ಅಲ್ವಾ? ಅಲ್ಲಿಂದ ಆ ವಾಯ್ಸ್ ಜೊತೆನೆ ಮಾಡ್ತಾ ಇದ್ದಾರೆ. ನನ್ನ ವಾಯ್ಸ್ ಇವತ್ತಿನ ವಾಯ್ಸ್ ಜೊತೆ ಮಾಡೋ ನನ್ನ ಮಗನೇ. ಅದೊಂದು ಚೆನ್ನಾಗಿ ಹೇಳಿದೆ. ಇಡೀ ಸ್ಕೂಪಲ್ಲಿ ನೀನು ಚೆನ್ನಾಗಿ ಮಾಡಿದ್ದು. ಅಕ್ಕುಲ್ನ ಬೈದಿದ್ದು ಮಾತ್ರ ಕರೆಕ್ಟು, ಅದೊಂದೇ ಪರ್ಫೆಕ್ಟ್. ಮಿಕ್ಕಿದ್ ಗೊತ್ತಿಲ್ಲ ನನಗೆ, ಮಿಕ್ಕಿದ್ ಬೇರೆಯವ್ರು ನೋಡ್ಬೇಕು ಅದು ಕರೆಕ್ಟ್. ಅದು ನನಗೆ ಗೊತ್ತಿಲ್ಲ ನಾನು ಹೆಂಗೆ ಕಾಣಿಸ್ತಿದ್ದೆ ಅಂತ. ಬಟ್ ಅದರ್ವೈಸ್ ಫಸ್ಟ್ ಟೈಮ್ ನಾನು ಯಾರೋ ಸ್ಕೋಪ್ ಮಾಡಿ ಚೆನ್ನಾಗಿತ್ತು. ಓವರಾಲ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಮನು ಸರ್ ಹೇಗೆ ಅನಿಸ್ತು ಸರ್ ಅನ್ಸ್ಕಿಟ್ಟು? ತುಂಬಾ ಚೆನ್ನಾಗಿತ್ತು ಸರ್. ಇಲ್ಲ ತುಂಬ ಚೆನ್ನಾಗಿತ್ತು. ಫ್ಯಾಂಟಾಸ್ಟಿಕ್ ಇತ್ತು. ಎಂಜಾಯ್ಡ್ ಇಟ್, ಥರೋಲಿ ಎಂಜಾಯ್ಡ್ ಇಟ್. ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡ್ಬೇಕಾದ್ರೆ ಬೇರೆ ಥರ ಮಾಡಿದ್ರು. ಈ ಸತಿ ಮಾಡ್ಬೇಕಾದ್ರೆ ಒಂದು ಸ್ಕೂಲ್ ಕಾನ್ಸೆಪ್ಟ್ ತಗೊಂಡ್ಬಂದು ನಿಜವಾಗ್ಲೂ ಇಟ್ ವಾಸ್ ಎವ್ರಿಬಡಿ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಎಂಟರ್ಟೈನ್ಮೆಂಟ್. ಅನು ಏನ್ ಗೊತ್ತಾ, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬರ್ಲಿ ಜೋರಾದ ಚಪ್ಪಾಳೆ. ಸೀರಿಯಸ್ಲಿ ಬಹಳ ಖುಷಿ ಆಯ್ತು. ಇನ್ಫ್ಯಾಕ್ಟ್ ಸ್ಕೂಲಲ್ಲಿ ಕೂಡ ಹಿಂಗೆ ಇದ್ದೆ ನಾನು, ಸ್ವಲ್ಪ ತರಲೆ ಮಾಡಿಕೊಂಡು. ಬಟ್ ಫ್ಯಾಂಟಾಸ್ಟಿಕ್ ರಾಘವೇಂದ್ರ, ಆಸಮ್ ವೇರ್, ಗುಡ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಜೂನಿಯರ್ ಅನು, ಸೀನಿಯರ್ ಅನು ಕೇಳಿ. ಅನು ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್? ನಿಮ್ಮನ್ನ ಯಾರಾದ್ರೂ ಇಮಿಟೇಟ್ ಮಾಡ್ತಾರೆ ಅಂತಂದ್ರೆ ಆ ಕಲಾವಿದರು ನಿಮ್ಮ ಕಲೆಯನ್ನ ಬೆಳೆಸ್ತಾ ಇದ್ದಾರೆ ಅಂತ ಅರ್ಥ. ಇವತ್ತು ಎಲ್ಲಾ ಕಲಾವಿದರು ನಮ್ಮಂತ ಕಲಾವಿದ್ರನ್ನ ಬೆಳೆಸ್ತಾ ಇದ್ದಾರೆ. ಅಂಡ್ ದೀಪಿಕಾ, ಪ್ರತಿ ಬಾರಿ ಅನುಶ್ರೀಯಾಗಿ ವೇದಿಕೆ ಮೇಲೆ ಬಂದಾಗ ಪ್ರತಿ ಬಾರಿ ಒಂದ್ ಹಂತ ನನ್ನ ಮೇಲೆ ತಗೊಂಡು ಹೋಗ್ತೀರಾ ನೀವು. ಥ್ಯಾಂಕ್ ಯು ಸೋ ಮಚ್ ದೀಪಿಕಾ. ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಎಲ್ಲ ಬಸ್ ಇಂದ ನಾನು ಹಿಂಗ್ ಮಾಡ್ತಾ ಇದ್ದೀನಿ ನೋಡಿ, ವೈಟ್ ಗೋಲ್ಡ್. ಅದನ್ನ ದೀಪಿಕಾ ಮತ್ತೆ ರಾಕೇಶ ಚೆನ್ನಾಗಿ ಮರ್ಯಾದೆ ಕೊಟ್ರಿ. ಅದಕ್ಕೆ ಇನ್ ಮುಂದೆ ಆ ಬ್ರ್ಯಾಂಡ್ ಅವರೇ ನನ್ನ ಕರೆಯಲ್ಲ, ಆ ಲೆವೆಲ್ ಮರ್ಯಾದೆ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ದೀಪಿಕಾ. ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್. ಎಲ್ಲ ಕಲಾವಿದರಿಗೂ ಥ್ಯಾಂಕ್ ಯು. ಮತ್ತೊಮ್ಮೆ ಜೋರ್ ಚಪ್ಪಾಳೆ ಬರಲಿ. ಗುಡ್ ಜಾಬ್ ಮ್ಯಾನ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಕುಶಲವೇ ಕ್ಷೇಮವೇ ಅಂತ ಡಾನ್ಸ್ ಮೂಲಕ ಮತ್ತೆ ತಮ್ಮ ಪ್ರೇಮ ಪತ್ರದ ಹಳೆ ನೆನಪುಗಳನ್ನ ತಗೊಂಡು ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಬೆಂಗಳೂರಿನ ಅಜಯ್ ಹಾಗೂ ಭರ್ಜರಿ ಬ್ಯಾಚುಲರ್ಸ್ ನ ಅಣ್ಣ ಬರ್ತಾ ಇದ್ದಾರೆ. ನಮ್ಮ ಪಂಚ್ ಪರಮಾತ್ಮ ನವಾಜ್ ಹಾಗೂ ಅವರ ಮುದ್ದಾದ ಏಂಜಲ್ ಅಮೂಲ್ಯ. ಹಣೆ ಬರಹದ ಪ್ರೀತಿಗೆ ಕೈ ಬರಹವೇ ಚುಂಬನ, ಬರೆವ ಒಂದೊಂದು ಪದವು ಆ ಪ್ರೀತಿಗೆ ಸಾಂತ್ವನ. ಪ್ರೀತಿಯ ಪೋಣಿಸಿ ನಿನಗಾಗಿ ಪತ್ರವೊಂದನ್ನು ಬರೆದೆ, ನನ್ನ ಪ್ರೀತಿ ಆಭರಣ ತೊಟ್ಟು ಈಗ
ಮನದ ಪ್ರೀತಿ ಹೇಳಲು ಕೊಡುವುದಷ್ಟೇ ಬಿಳಿ ಹಾಳೆಯ, ಕಲ್ಪನೆಗೂ ಮೀರಿದ ಪ್ರೀತಿ ಹೇಳಲು ಸಾಧ್ಯವೇ ಸುರಿಸಿ ಅಕ್ಷರಗಳ ಮಳೆಯ. ನವಾಜ್ ಒಂದು ಶಿಲಾ ಬಾಲಕ ತರ ಅಲ್ಲಲ್ಲೋಗಿ ಫೀಲ್ ಮಾಡ್ಕೊಂಡು ಅವ್ರು ಮಾಡಿರೋ ಪರ್ಫಾರ್ಮೆನ್ಸ್. ಇದು ನವಾಜ್ ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅಣ್ಣ ನೀವ್ ಹೇಳಿ ಅಣ್ಣ. ನವಾಜ್, ಅಮೂಲ್ಯ, ಅಜಯ್ ಸೂಪರ್ ಫ್ಯಾಂಟಾಸ್ಟಿಕ್ ಇಟ್ ವಾಸ್. ಅಂಡ್ ನವಾಜ್, ಅಮೂಲ್ಯ ಅವರು ಇಬ್ರು ಚೆನ್ನಾಗಿ ಮಾಡಿದ್ರು. ಆಲ್ ದ ತ್ರೀ ವೆರಿ ಗುಡ್. ಅಂಡ್ ಕಾನ್ಸೆಪ್ಟ್ ಚೆನ್ನಾಗಿತ್ತು ಅರುಣ್, ಇಟ್ ವಾಸ್ ಗುಡ್. ಏನ್ ಕತಿ ಬಂದ್ರೆ DKD ಅಂದ್ರೆ ಭರ್ಜರಿ ಬ್ಯಾಚರ್ಸ್ ಏನ್ ಮಾಡ್ತಾರೆ ನೋಡಿ, ನಿಜವಾಗ್ಲೂ ದೇ ಆರ್ ನಾಟ್ ಲೆಸರ್ ಟು DKD contestants. They are equally good. They are doing their best. True, very true. And this was the best Mahasangam I can say. ಥ್ಯಾಂಕ್ ಯು. ಅಲ್ಲ ಅಕುಲ್ ನೀನ್ ನೋಡು ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ರಾಘು ಜಾಕೆಟ್ ಬಿಚ್ಚಿ ಕೂತ್ಕೊಂಡಿದ್ದಾರೆ. ನನಗೆ ಆಕ್ಚುಲಿ ಈ ಪರ್ಫಾರ್ಮೆನ್ಸ್ ಅಲ್ಲಿ ನನಗೆ ಪೂರ್ತಿ ನನ್ನ ಗಮನಕ್ಕೆ ಬಂದಿದ್ದು ನವಾಜ್ ಅವರ ಜರ್ನಿ. ಸೊ ನವಾಜ್ ಫ್ರಮ್ ವೇರ್ ಅಂದ್ರೆ ಎಲ್ಲಿಂದ ಅವರ ಪ್ರಯಾಣವನ್ನು ಶುರು ಮಾಡ್ತಾರೆ, ಎಲ್ಲಿಂದ ಅವರ ಪ್ರೆಸೆನ್ಸ್ ನ ಜನರು ಗೊತ್ತಾಗೋ ಹಾಗೆ ಮಾಡ್ತಾರೆ, ಇವತ್ತು ಎಲ್ಲಿ ಬಂದು ನಿಂತಿದ್ದಾರೆ, ಒಂದು DKD ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ಅಂತ ಅದ್ಭುತವಾದ ಎಲ್ಲಾ ಪ್ರತಿಭೆಗಳು ಇರ್ಬೇಕಾದ್ರೆ ಅಲ್ಲಿ ಮಾಡುವಂತ ಧೈರ್ಯ ಮಾಡಿದ್ದಾರೆ. ಅಮೂಲ್ಯ ಕೂಡ ಟ್ರೈ ಮಾಡಿದ್ದಾರೆ. ಎರಡೂ ಸೇರಿ ಈ ಒಂದು ಒಳ್ಳೆ ಹಾಡಿಗೆ ಪರ್ಫಾರ್ಮ್ ಮಾಡಿಸಿದ್ರೆ ಅರುಣ್ ಮಾಸ್ಟರ್. ಸೊ ಆ ಜವಾಬ್ದಾರಿನ ತಗೊಂಡು ತುಂಬಾ ಒಳ್ಳೆ ಪ್ರಯತ್ನ ಮಾಡಿದಿರ ಮಾಸ್ಟರ್. ಥ್ಯಾಂಕ್ ಯು ಅಜಯ್, ಆಸ್ ಆಲ್ವೇಸ್ ವೆರಿ ಸಿನ್ಸಿಯರ್. ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಬಹಳ ಸಿನ್ಸಿಯರ್ ಆಗಿ ಪರ್ಫಾರ್ಮ್ ಮಾಡಿದ್ರಿ ಅಂಡ್ ವೆರಿ ಗುಡ್ ಎಫರ್ಟ್ ಬೈ ನವಾಜ್ ಅಂಡ್ ಅಮೂಲ್ಯ. ಶಿವಣ್ಣಂಗೆ ಏನು ಹೇಳ್ಬೇಕಂತೆ ಪಾಪ, ಒಂದೇ ಮಾತಲ್ಲಿ ಹೇಳಿ ನವಾಜ್ ಹೇಳಿ. ಸರ್, ಜುಲೈ 1 2022 ಬೈರಾಗಿ ರಿಲೀಸು. ಅವಾಗ ನಾನು ಸಿನಿಮಾ ರಿಲೀಸ್ ಆಗಿತ್ತು, ರಿವ್ಯೂ ಕೊಡಕ್ ಹೋಗಿದ್ದೆ. ಬೈರಾಗಿ ಬಂದ್ರಿ ನೀವು, ಹಿಂಗ್ ಕೈ ಇಷ್ಟ ಹತ್ರ ಹೋಯ್ತು, ನೀವ್ ಹಿಂಗೆ ಹೋಗ್ತಾ ಹೋಗ್ತಾ ಎಲ್ಲ ಜನ ತುಂಬ್ಕೊಂಡ್ಬಿಟ್ರು, ನಾನು ಹಿಂಗೆ ಹಿಂದೆ ಬಂದ್ಬಿಟ್ಟೆ ಸರ್. ಅರೆ ಇವತ್ತು ಓಡ್ಕೊ ಬಂದ್ ಕೈ ಕೊಟ್ಟು ತುಂಬಾ ಖುಷಿ ಆಯ್ತು ಸರ್. ನಾನು ನೋಡಿ ಅವತ್ತು ಹಿಂದೆ ಹೋಗಿದ್ದು ಈಗ ಮುಂದೆ ಬಂದಿದ್ದು ಎಂತ ಬ್ಯೂಟಿಫುಲ್ ಜರ್ನಿ ಅಂತ ಅದೇ ತಾನೇ ರಾಘು ಹೇಳಿದ್ದು ನಿಮ್ಗೆ. ವೆರಿ ಗುಡ್. ಲಾಸ್ಟ್ ಒಂದೇ ಹೇಳ್ಬಿಡ್ತೀನಿ ಸರ್, ನಿಮ್ ಮುಂದೆ ಹೇಳ್ಬೇಕಿತ್ತಂತ ಯಾವಾಗಿಂದಾನು ಆಸೆ ಇತ್ತು. ನಿಮ್ ಬರ್ಡೇಗೂ ಬರಕ್ ಆಗಿಲ್ಲ, ನಿಮ್ ಮುಂದೆ ಹೇಳ್ಬೇಕಂತ ಆಸೆ ಇತ್ತು. ಹೇಳು ಮಗ. ಅಣ್ಣ, ಅವ್ರೆಲ್ಲೋದ್ರೆ ಅಲ್ಲಿ ಅವ್ರ ಅಭಿಮಾನಿಗಳು ಆಗ್ತಾರೆ ಪ್ರೀತಿಯಿಂದ ಹಾರ. ಅವ್ರೆಲ್ಲೋದ್ರೆ ಅಲ್ಲಿ ಅವ್ರ ಅಭಿಮಾನಿಗಳು ಆಗ್ತಾರೆ ಪ್ರೀತಿಯಿಂದ ಹಾರ. ಯಾಕಂದ್ರೆ ಅಲ್ಲಿರೋದು ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್. ಒಂದು ಮಾತು ಹೇಳ್ಬೇಕಂದ್ರೆ ನಂಗೆ ಇವಾಗ ಗೊತ್ತಾಯ್ತಮ್ಮ, ನೋಡ್ತಾ ಇರ್ತೀನಿ ಎಲ್ಲಾರ್ದು. ಮೈ ಗಾಡ್, ಯು ಆರ್ ಸೋ ಕ್ಯೂಟ್, ವೆರಿ ನೈಸ್, ಫ್ಯಾಂಟಾಸ್ಟಿಕ್. ನಮ್ ಗ್ಯಾರೇಜ್ ಅಲ್ಲಿ ಇದೆ ಗೇಜು, ನಮ್ ಗ್ಯಾರೇಜ್ ಅಲ್ಲಿ ಇದೆ ಗೇಜು. ನಮ್ ಶಿವಣ್ಣಂಗೆ ಯಾವತ್ತೂ ಆಗಲ್ಲ ಏಜು. ಎಕ್ಸಿಬಿಷನ್ ಸುತ್ತಾರೆ ರೋಲರ್ ಗೋಸ್ಟರ್, ಎಕ್ಸಿಬಿಷನ್ ಸುತ್ತಾಡ್ತಾರೆ ರೋಲರ್ ಗೋಸ್ಟರ್. ಸ್ಟೈಲ್ಗೆ ಒನ್ ಆಫ್ ದಿ ಕಿಂಗು ನಮ್ ಚಿನ್ನಿ ಮಾಸ್ಟರ್. ಬರ್ಲಿ ಬರ್ಲಿ ಇನ್ನೊಂದು. ಅವ್ರವ್ರ ಜೀವನಕ್ಕೆ ಅವ್ರವರೇ ಡಾನು. ಯಾವತ್ತಿದ್ರು ನಮ್ ರಕ್ಷಿತಾ ಮ್ಯಾಮು ಕ್ರೇಜಿ ಕ್ವೀನ್. ರಾತ್ರಿ ಹೊತ್ತು ಬೆಳಗ್ತಾನೆ ಚಂದ್ರ, ಅರೆ DKD ಅಲ್ಲಿ ಯಾವತ್ತು ಬೆಳಗ್ತಾನೆ ಇರ್ತಾರೆ ವಿಜಯ ರಾಘವೇಂದ್ರ. ಟೀಯಲ್ಲಿ ಮುಳುಗಿಸ್ಕೊಂಡು ತಿಂತಾರೆ ಬನ್ನು, ಟೀಯಲ್ಲಿ ಮುಳುಗಿಸ್ಕೊಂಡು ತಿಂತಾರೆ ಬನ್ನು. ಆಗಿನ ಕಾಲದಲ್ಲಿ ಪ್ರೀತಿ ಮಾಡೋದು ಹೇಳ್ಕೊಟ್ಟಿದ್ರು ನಮ್ ರವಿಚಂದ್ರನ್. ಬ್ಯಾಂಕಲ್ಲಿ ಕೆಲಸ ಮಾಡೋರ್ನ ಅಂತಾರೆ ಬ್ಯಾಂಕರ್. ಅಣ್ಣ ಬ್ಯಾಂಕಲ್ಲಿ ಕೆಲಸ ಮಾಡೋರ್ನ ಅಂತಾರೆ ಬ್ಯಾಂಕರ್. ಬ್ಯಾಂಕಲ್ಲಿ ಕೆಲಸ ಮಾಡೋರ್ನ ಅಂತಾರೆ ಬ್ಯಾಂಕರ್. ಅರೆ ನಮ್ಮ ಮನುಷ್ಯರಿ ಅವರು ಕರ್ನಾಟಕದ ಲೇಡಿ ಆಂಕರ್. ಅಣ್ಣ ಅಣ್ಣ ಅಣ್ಣ, ಮಾರ್ಕೆಟ್ ಅಲ್ಲಿ ಹಾಕೋದು ಹರಾಜು, ಮಾರ್ಕೆಟ್ ಅಲ್ಲಿ ಹಾಕೋದು ಹರಾಜು. ಪೆನ್ಸಿಲ್ ಫೇಮಸ್ ನಮ್ ನವಾಜ್. ನನ್ ಪಂಚಲ್ಲಿ ಲಾಸ್ಟ್ ಮಾಡ್ಬಿಡೋಣ ಮತ್ತೆ ನಿನ್ ಮೇಲೆ ಇಂಪ್ರೆಷನ್ ಹೋಗತ್ತೆ ಕಣೋ. ಆಕಾಶನ ಅಂತಾರೆ ಭಾನು. ಅಣ್ಣ ಆಕಾಶನ ಅಂತಾರೆ ಭಾನು. ಆಕಾಶನ ಅಂತಾರೆ ಭಾನು. ಈ ಪ್ರಾಸಗಳು ವೈರಲ್ ಮಾಡಿದ್ ನಾನು. ಅಣ್ಣ ಈಗ ನೀನ್ ಹೋಗು, ಯಾರಿಗೂ ನಾನು ಜಗ್ಗೋದಿಲ್ಲ. ಅದ್ದೂರಿ ಅರ್ಜುನ ಅದ್ದೂರಿ ಅಂತ ಅದ್ದೂರಿ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಬರ್ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಬೆಂಗಳೂರಿನ ಪೂಜಿತ್ ಹಾಗೂ ಸರಬದ ಸುಂದರಿ ನಿವೇದಿತಾ.
ಎತ್ಕೊಂಡು ಆಯಿ ಈಳ ಎತ್ಕೊಂಡು ಅರ್ಜುನ್ ಅಂತ ಹೆಸರು ಕಟ್ಟಿ ಸೂರ್ಯ ಚಂದ್ರನ್ ಫ್ರೆಂಡ್ ಮಾಡ್ಕೊಂಡು ನಂಗೆ ಟೈಮ್ ಹೇಳಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ಲ ಕನ್ನಡ ಜಾತಿ ಬಗ್ಗೋದಿಲ್ಲ ಯಾರಿಗೂ ನಾನು ಜಗ್ಗೋದಿಲ್ಲ ಹಿಂದೆ ಹೊಡಿಯೋ ಬುದ್ಧಿ ಇಲ್ಲ ಹಿಂದೆ ಬಿದ್ದು ನಾ ಹೋಗಲ್ಲ ಹಿಂದೆ ಏನು ಮುಟ್ಟೋದಿಲ್ಲ ಮುಟ್ಟಿದ್ಯಾವುದು ಬಿಟ್ಟಿದ್ದಿಲ್ಲ ಅದಂತಾಗಿ ಜೋರಾಗ್ತೂಗಿ ಎಲ್ರೂ ಒಮ್ಮೆ ಜೋರಾಗ್ತೂಗಿ ಅದ್ದೂರಿ ಅರ್ಜುನ ಅದ್ದೂರಿ ಅರ್ಜುನ ಅದ್ದೂರಿ ಕಿಂಗು ಸಿಗರೆಟ್ ಬೇಕಾಗಿಲ್ಲ ನಾನೇ ಕಿಂಗು ಅಂತ ಹೇಳಲ್ಲ ನೀವೇ ಒಂದ್ಸಾರ ರಾಜ ಖರ್ಚು ಕಾಸು ಸಾಕಾಗಲ್ಲ ಆದ್ರೂ ಕಾಲರ್ ಕೆಳಗಿಳಿಯಲ್ಲ ಕಾಸು ಕೊಟ್ಟವ್ರು ಓಟ್ ಹಾಕಲ್ಲ ಒಳ್ಳೆ ಬೀಸು ಹಾಕಿ ಸ್ವಲ್ಪ ಹರ್ಕೊಂತೀವಿ ಕಣ್ಣು ಹೊಡೆದು ಕನ್ನಡ ಕಾನ ಎಲ್ಕೊಂತೀವಿ ಅಕ್ಕ ಪಕ್ಕ ಯಾರೇ ಬಂದ್ರು ಲುಕ್ ಕೊಡ್ತೀವಿ ಫುಟ್ಪಾತ್ ಅಲ್ಲಿ ಅಡ್ಡ ಹಾಕಿ ಕೂತ್ಕೊಂತೀವಿ ಅಲ್ಲಿ ಇಲ್ಲಿ ಗಲ್ಲಿ ಎಲ್ಲ ಬೇರೆ ಸತ್ತು ಕೇಳೋದಿಲ್ಲ ಎಲ್ಲೇ ನಿಂತು ಕೂಗುದ್ರು ನಮ್ದೇ ಸೌಂಡು ಬೇರೆ ಇಲ್ಲ ಅದಂತಾಗಿ ಜೋರಾಗ್ತೀವಿ ಎಲ್ರೂ ಒಮ್ಮೆ ಜೋರಾಗ್ತೀವಿ ಅದ್ದೂರಿ ಅರ್ಜುನ ಅದ್ದೂರಿ ಅದ್ದೂರಿ ಅರ್ಜುನ ಅದ್ದೂರಿ ಸಿಡಿಲೆ ಎತ್ಕೊಂಡು ಆಯಿ ಈಳ ಎತ್ಕೊಂಡು ಅರ್ಜುನ್ ಅಂತ ಹೆಸರು ಕಟ್ಟಿ ಸೂರ್ಯ ಚಂದ್ರನ್ ಫ್ರೆಂಡ್ ಮಾಡ್ಕೊಂಡು ನಮ್ಗೆ ಟೈಮ್ ಹೇಳಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ಲ ಕನ್ನಡ ಜಾತಿ ಬಗ್ಗೋದಿಲ್ಲ ಯಾರಿಗೂ ನಾನು ಜಗ್ಗೋದಿಲ್ಲ ನಮ್ಗೆ ಟೈಮ್ ಹೇಳಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ಲ ಕನ್ನಡ ಜಾತಿ ಬಗ್ಗೋದಿಲ್ಲ ಯಾರಿಗೂ ನಾನು ಜಗ್ಗೋದಿಲ್ಲ ಹಿಂದೆ ಹೊಡಿಯೋ ಬುದ್ಧಿ ಇಲ್ಲ ಹಿಂದೆ ಬಿದ್ದು ನಾ ಹೋಗಲ್ಲ ಮನೀಶಾ ಅವರ ಕೊರಿಯೋಗ್ರಫಿ, ಪೂಜಿತ್ ಹಾಗೂ ನಿವೇದಿತಾ ಅವರ ಅದ್ದೂರಿ ಪರ್ಫಾರ್ಮೆನ್ಸ್ಗೆ ಬರ್ಲಿ ಚಪ್ಪಾಳೆ. ಓವರ್ ಟು ಯು ರವಿ ಸರ್, ಹೇಗಿತ್ತು ಈ ಭರ್ಜರಿ ಅದ್ದೂರಿ ಪರ್ಫಾರ್ಮೆನ್ಸ್? ಅದ್ದೂರಿ ಪರ್ಫಾರ್ಮೆನ್ಸ್ ಅದ್ದೂರಿ ಆಗೇ ಇತ್ತು. ಬೇರೆ ಸ್ಕೂಲ್ ಹುಡುಗ್ರೆ ಅವರು 8th standard. 8th ಸ್ಟ್ಯಾಂಡರ್ಡ್ ಏನ್ ಆಡ್ತೀಯ ನೀನು? ಅವನು ಸೆಕೆಂಡ್ ಪಿ ಯು. ಓವರ್ ಆಲ್ ಮನೀಶಾ ದ ಹೋಲ್ ಸಾಂಗ್ ಕಂಪೋಸಿಷನ್ ವಾಸ್ ಗುಡ್. ದ ಪ್ರಾಪರ್ಟೀಸ್ ಆರ್ ಗೋಯಿಂಗ್ ಬಿಹೈಂಡ್ ಅಂಡ್ ಕಮಿಂಗ್ ಇನ್ ಟೈಮ್ ಅಂಡ್ ಆ ಬಾಕ್ಸ್ ನ ಕೂಡ ಚೆನ್ನಾಗಿ ಬಳಸಿದ್ರಿ ನೀವು. ಓವರ್ ಆಲ್ ಏನ್ ಎನರ್ಜಿ ಬೇಕು ಆ ಸಾಂಗ್ಗೆ, ಆ ಎನರ್ಜಿ ಆ ಲೈವ್ಲಿನೆಸ್ ಥ್ರೋಟ್ ಮೇಂಟೈನ್ ಮಾಡಿದ್ರ. ಗುಡ್ ಒನ್, ನೈಸ್ ಕಂಪೋಸ್. ಥ್ಯಾಂಕ್ ಯು ರವಿ ಸರ್. ಈಗ ಏನು ಎಕ್ಸ್ಟ್ರಾ ಇಲ್ಲದೆ ಮಾತಿಗೆ ಕರೆಕ್ಟ್ ಆಗಿ ಮಾತಾಡುವಂತ ವಿಜಯ್ ರಾಘವೇಂದ್ರ ಅವರು. ಮನೀಶಾಗೆ ಕಂಗ್ರ್ಯಾಚುಲೇಟ್ ಮಾಡಬೇಕು. ನನಗೆ ಪೂಜಿತ್ ಸ್ಟೈಲ್ ಆಫ್ ಡಾನ್ಸ್ ಇಷ್ಟ. ಹೀಸ್ ರಿಯಲಿ ಸ್ಟ್ರಗಲ್ಡ್ ಹಾರ್ಡ್ ಫಾರ್ ದಿಸ್ ಫಾರ್ಮ್ ಆಫ್ ಡಾನ್ಸ್. ಬಟ್ ನಿವೇದಿತಾ, ದ ಪರ್ಫೆಕ್ಷನ್ ದಟ್ ಯು ಹ್ಯಾವ್, ನಿನಗಿರೋ ಒಂದು ಪರ್ಫೆಕ್ಷನ್ ಇದೆಯಲ್ಲ, ಏನ್ ಆರಾಮಾಗಿ ಯು ಪರ್ಫಾರ್ಮ್ ದಿಸ್ ಕೈಂಡ್ ಆಫ್ ಡಾನ್ಸ್ ವಿತ್ ಈಸ್ ಅಲ್ಲಿ ಮಾಡ್ತೀಯ, ಒಂದು ಕಾನ್ಫಿಡೆನ್ಸ್ ಅಲ್ಲಿ ಮಾಡ್ತೀಯ. ಎಲ್ಲೋ ಒಂದ್ ಕಡೆ ಒಂದೇ ಒಂದು ಬೀಟ್ ಕೂಡ ಮಿಸ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು ಸೋ ಮಚ್. ಗೋಯಿಂಗ್ ಸ್ಟ್ರೈಟ್ ಟು ನಮ್ಮ ಚಿನಿ ಪ್ರಕಾಶ್ ಮಾಸ್ಟರ್. This time, Nivedita and Pujit, both of you did a fantastic job. Super. Both of you. And even dancers, costumes, ಅವರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ದ ಡಿಸೈನಿಂಗ್ ಆಫ್ ದ ಸಾಂಗ್, ದ ಪ್ರಾಪರ್ಟಿ, ಆ ಬಾಕ್ಸ್ ಯೂಸ್ ಮಾಡಿದ್ರಲ್ಲ, ಅದು ಎವ್ರಿಥಿಂಗ್ ವಾಸ್ ಪ್ರಿಸೈಸ್. ಸೂಪರ್. ನಿವೇದಿತಾ, ಎಕ್ಸಲೆಂಟ್. ಯು ಸೂಪರ್. ರೆಬೆಲ್ ಕ್ವೀನ್ ನಮ್ಮ ರಕ್ಷಿತಾ ಮೇಡಮ್ ಹೇಳ್ತಾರೆ ಈ ಪರ್ಫಾರ್ಮೆನ್ಸ್ ಎಷ್ಟು ಅದ್ದೂರಿ ಆಗಿತ್ತು. ಇಲ್ಲಿ ಕೂತ್ಕೊಂಡು ಎಲ್ಲಾರ ಪರ್ಫಾರ್ಮೆನ್ಸ್ ನೋಡಿ ಕೊನೆಯಲ್ಲಿ ಬಂದು ಪರ್ಫಾರ್ಮ್ ಮಾಡೋದಿದೆಯಲ್ಲ, ದಟ್ ಮೆಂಟಲ್ ಸ್ಟ್ರೆಸ್ ಇಸ್ ಅ ಲಾಟ್ ಅನ್ಸುತ್ತೆ ನನಗೆ. ಟು ಓವರ್ಕಮ್ ದ್ಯಾಟ್, ಆ ವಯಸ್ಸಲ್ಲಿ ಬಂದು ಈ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡೋದು ಇಸ್ ಅನ್ ಅಚೀವ್ಮೆಂಟ್ ಬೈ ಇಟ್ ಸೆಲ್ಫ್ ಅನ್ಸುತ್ತೆ. ಸೊ ಗ್ರೇಟ್ ಜಾಬ್ ಗೈಸ್, ಗ್ರೇಟ್ ಜಾಬ್ ಮೋನಿಶಾ, ಆಲ್ ದಿ ಬೆಸ್ಟ್. ವೆರಿ ವೆಲ್ ಡನ್. ನಿಜವಾಗ್ಲೂ ಎನರ್ಜಿಗೆ ಬರ್ಲಿ ಜೋರ್ ಚಪ್ಪಾಳೆ.
ಈಗ ಭರ್ಜರಿಯಾಗಿ ಪರ್ಫಾರ್ಮ್ ಮಾಡಿದಂತಹ ಪರ್ಫಾರ್ಮರ್ಸ್ಗೆ ಗಿಫ್ಟ್ ಗಳನ್ನ ಕೊಡುವಂತಹ ಸಮಯ. ಸೊ ವಿ ಶಾಲ್ ಬಿಗಿನ್. ಮೊದಲನೇದಾಗಿ ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಅನೀಶ್ ಅಂಡ್ ಲಿಪಿಕಾ. ಅನೀಶ್ ಹಾಗೂ ಲಿಪಿಕಾಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ 25,000 ರೂಪಾಯಿ ಬೆಲೆ ಬಾಳುವ ಗೋಲ್ಡ್ ಕಾಯಿನ್ ಹಾಗೂ ಗೋಲ್ಡನ್ ಶವರ್ ಕೂಡ ಸಿಗ್ತಾ ಇದೆ. ಎಲ್ಲಿ ವೈಟ್ ಗೋಲ್ಡ್ ಮನೆಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಕೋಲ್ಗೇಟ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ದರ್ಶನ್ ಅಂಡ್ ಪ್ರೀತಿ. ದರ್ಶನ್ ಹಾಗೂ ಪ್ರೀತಿಗೆ ಸಿಗ್ತಾ ಇದೆ ಕೋಲ್ಗೇಟ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಹಾಗೂ ಇವ್ರು ಕೂತ್ಕೋತಾ ಇದ್ದಾರೆ ಕೋಲ್ಗೇಟ್ ಸ್ಟ್ರಾಂಗ್ ಟೀತ್ ಝೋನ್ ಅಲ್ಲಿ. ಉಲ್ಲಾಸ್ ಅಗರಬತ್ತಿ ಸಖತ್ ಸ್ಟೆಪ್ ಆಫ್ ದ ವೀಕ್. ಆಪ್ತಿಗೆ ಸಿಗ್ತಾ ಇದೆ ಉಲ್ಲಾಸ್ ಅಗರಬತ್ತಿ ಅವರ ಕಡೆಯಿಂದ 20,000 ರೂಪಾಯಿಗಳ ಗಿಫ್ಟ್ ಚೆಕ್ ಹಾಗೂ ಗಿಫ್ಟ್ ಹ್ಯಾಂಪರ್. ಉಲ್ಲಾಸ್ ಅಗರಬತ್ತಿ ಇದು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ ತನ್ನೀರಿ. ಆರೋಗ್ಯದ ಭರವಸೆ ಅಮೃತ್ ನೋನಿ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಡಿಂಪಲ್ ಅಂಡ್ ನಿತಿನ್. ನಿತಿನ್ ಹಾಗೂ ಡಿಂಪಲ್ಗೆ ಸಿಗ್ತಾ ಇದೆ ಅಮೃತ್ ನೋನಿ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ಚೆಕ್ ಹಾಗೂ ಗಿಫ್ಟ್ ಹ್ಯಾಂಪರ್. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಕ್ಯೂಟೆಸ್ಟ್ ಜೋಡಿ ಆಫ್ ದ ವೀಕ್. ಜತಿನ್ ಅಂಡ್ ಶರ್ವರಿ. ಜತಿನ್ ಹಾಗೂ ಶರ್ವರಿಗೆ ಸಿಗ್ತಾ ಇದೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಉಲ್ಲಾಸ್ ಅಗರಬತ್ತಿ ಕ್ಯೂಟೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್. ಯುವನ್ ಅಂಡ್ ಲೇಖನ. ಯುವನ್ ಹಾಗೂ ಲೇಖನಾಗೆ ಸಿಗ್ತಾ ಇದೆ ಉಲ್ಲಾಸ್ ಅಗರಬತ್ತಿ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಉಲ್ಲಾಸ್ ಅಗರಬತ್ತಿ ಇದು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ ತನ್ನೀರಿ. ನಮ್ಮ ಭರ್ಜರಿ ಬ್ಯಾಚುಲರ್ಸ್ಗೆ ಸುದರ್ಶನ್ ಸಿಲ್ಕ್ ಮಾರ್ಗೋಸಾ ರೋಡ್ಸ್ ಮಲ್ಲೇಶ್ವರಂ ಬ್ಯಾಚುಲರ್ ಆಫ್ ದ ವೀಕ್ ಯಾರು ಆಗ್ತಿದಾರೆ ಗೊತ್ತಾ? ರುದ್ರ ಅಂಡ್ ಚಂದನ. ನಮ್ಮ ರುದ್ರ ಹಾಗೂ ಚಂದನ್ ಸಿಗ್ತಾ ಇದೆ ಸುದರ್ಶನ್ ಸಿಲ್ಕ್ಸ್ ಮಾರ್ಗೋಸಾ ರೋಡ್ ಮಲ್ಲೇಶ್ವರಂ ಇವರ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ವೌಚರ್. ಅಂಡ್ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ರುದ್ರ ಜೋಡಿ ಹಾಗೂ ಚಂದನನ್ಗೆ ಸುದರ್ಶನ್ ಸಿಲ್ಕ್ಸ್ ಕಡೆಯಿಂದ ಒಂದು ಆಕರ್ಷಕ ಸೀರೆ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವೇದಿಕೆಗೆ ಬಂದಿದ್ದಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲ ಭರ್ಜರಿ ಬ್ಯಾಚುಲರ್ಸ್ಗೆ. ಆಲ್ ದ ವೆರಿ ಬೆಸ್ಟ್. All the very best to all the DKD dancers. Good luck guys. Perform well. And ಮುಂದಿನ ವಾರ ಮತ್ತೆ ಸಿಗ್ತೀನಿ. Co-presented by Colgate ಹಾಗೂ ವೈಟ್ ಗೋಲ್ಡ್ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 7 co-powered by ಅಮೃತ್ ನೋನಿ, ಆರ್ಥೋ ಪ್ಲಸ್, ಕಾಸ್ಮೆಟಿಕ್ ಪಾರ್ಟ್ನರ್ Dazzler Eterna, Way to Stardom, Purity partner Sunpure Sunflower Oil, devotional partner ಉಲ್ಲಾಸ್ ಅಗರಬತ್ತಿ, ಫ್ಯಾಷನ್ ಪಾರ್ಟ್ನರ್ ಪ್ರಿಸ್ಮಾ ಲೆಗಿನ್ಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5 and ಇದು ನಿಮ್ಮ ನೆಚ್ಚಿನ ಭರ್ಜರಿ ಬ್ಯಾಚುಲರ್ಸ್ ಸ್ಪೆಷಲ್ ಪಾರ್ಟ್ನರ್ಸ್ ಸುದರ್ಶನ್ ಸಿಲ್ಕ್ಸ್ ಮಾರ್ಗೋಸಾ ರೋಡ್ ಮಲ್ಲೇಶ್ವರಂ, ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಅರುಣ್ ಐಸ್ ಕ್ರೀಮ್ಸ್, ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ, ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ಮತ್ತೆ ನಾನು ನಿಮ್ಮನ್ನ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಭೇಟಿ ಮಾಡ್ತೀನಿ ಒಂದು ಭರ್ಜರಿ ಚಾಲೆಂಜ್ ಒಟ್ಟಿಗೆ. ನಾನು ನಿಮ್ಮನ್ನ DKD ಅಲ್ಲಿ ಭೇಟಿ ಮಾಡ್ತೀನಿ ಮತ್ತೊಂದು ಚಾಲೆಂಜ್ ಜೊತೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಶುಭರಾತ್ರಿ ಫ್ರಮ್ ಅನುಶ್ರೀ ಅಂಡ್ Akul signing off. Take care. Love you all. Bye bye.